ನನ್ನ ತಂದೆ ತಾಯಿಂದರ ಯುವಕರ ಆಶೀರ್ವಾದವನ್ನು ಪಡೆಯತಕ್ಕಂಥ ಮನವಿಯನ್ನು ಸಲ್ಲಿಸಿದ್ದೇನೆ. ಚುನಾವಣೆಗೆ ಇನ್ನು 4 ದಿನಗಳ ಕಾಲ ಇದೆ. ಇವತ್ತು ನಾಗಮಂಗಲದಲ್ಲಿ ಹಳ್ಳಿಯಿಂದ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ನನ್ನ ತಂದೆ ತಾಯಿಂದರು, ಸಹೋದರ ಸಹೋದರಿಯರು, ಯುವಕ ಸ್ನೇಹಿತರು ಇಷ್ಟೊಂದು ಬೃಹತ್ ಸಂಖ್ಯೆಯಲ್ಲಿ ಸೇರಿ ದೇವೇಗೌಡರ ಕುಟುಂಬವನ್ನು, ಕುಮಾರಸ್ವಾಮಿಯನ್ನು ಉಳಿಸ್ಲಿಕ್ಕೆ ನಾವಿನ್ನೂ ಬದುಕಿದ್ದೇವೆ ಅಂತಕ್ಕಂಥ ಒಂದು ಪ್ರದರ್ಶನವನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಇಷ್ಟೊಂದು ಬೃಹತ್ ಸಂಖ್ಯೆಯಲ್ಲಿ ಸೇರಿ ನಮ್ಮ ಎದುರಾಳಿಗಳಿಗೆ ಉತ್ತರವನ್ನು ಕೊಟ್ಟಿದ್ದೀರಿ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಪ್ರಥಮವಾಗಿ ನಾಗಮಂಗಲದ ಎಲ್ಲ ನನ್ನ ತಂದೆ ತಾಯಂದರಿಗೆ, ಯುವಕ ಸ್ನೇಹಿತರಿಗೆ ನನ್ನ ಗೌರವಪೂರ್ವಕವಂತ ವಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ವೇದಿಕೆ ಮೇಲೆ ನಾಗಮಂಗಲದ ಮತ್ತು ಜಿಲ್ಲೆಯ ಹಲವಾರು ಪ್ರಮುಖರು ಆಸೀನರಾಗಿದ್ದೀರಿ. ಸಮಯದ ಅಭಾವ, ನಾನು ಈ ಕಾರ್ಯಕ್ರಮವನ್ನು ಮುಗಿಸಿ ಸಾಲಿಗ್ರಾಮದಲ್ಲಿ ಒಂದು ಸಭೆಯನ್ನು ಭಾಗವಹಿಸಿ ಅಲ್ಲಿಂದ ಕೋಲಾರದ ಮುಳುಬಾಗಿಲಿಗೆ ಹೋಗಬೇಕು. ಕೋಲಾರದ ಮುಳುಬಾಗಿನಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ, ಅಲ್ಲಿಯ ಅಭ್ಯರ್ಥಿಯ ಪರವಾಗಿ ಚುನಾವಣಾ ಪ್ರಚಾರದಲ್ಲಿ ಭಾಗವಹಿಸಬೇಕಾಗಿದೆ. ಅದಾದ ನಂತರ ಚಿಕ್ಕಬಳ್ಳಾಪುರದ ಯಲಹಂಕ ವಿಧಾನಸಭಾ ಕ್ಷೇತ್ರದಲ್ಲೂ ಸಹ ಸಾಯಂಕಾಲ 6 ಗಂಟೆಯಿಂದ 7 ಗಂಟೆ ಸಮಯದಲ್ಲಿ ನಾನು ರೀಚ್ ಆಗಲೇಬೇಕಾಗಿದೆ. ಅಲ್ಲಿಯ ಅಭ್ಯರ್ಥಿ ಪರವಾಗಿ ಮತವನ್ನು ಕೇಳಬೇಕಾದಂಥ ಜವಾಬ್ದಾರಿ ನನ್ನ ಮೇಲಿದೆ. ಅದರಿಂದ ಇವತ್ತು ಸ್ವಲ್ಪ ತರಾತುರಿಯಲ್ಲೇ ನನ್ನ ಭಾಷಣವನ್ನು ಮುಗಿಸ್ಬೇಕಾಗಿದೆ. ವೇದಿಕೆ ಮೇಲೆ ನಮ್ಮ ಸುರೇಶ್ ಗೌಡರು ಇವತ್ತೇನು ಕಳೆದ 15 ದಿವಸಗಳಿಂದ ಅವರೇನು ಶ್ರಮ ಆಗ್ತಾ ಇದ್ದಾರೆ, ನಿಮ್ಮೆಲ್ಲರ ಒಂದು ಪ್ರೀತಿ ವಿಶ್ವಾಸವನ್ನು ಮತ್ತೆ ಪುನಃ ಗಳಿಸಲಿಕ್ಕೆ ವೇದಿಕೆ ಮೇಲೆ ಹಲವಾರು ವಿಷಯಗಳನ್ನು ಮಾತನಾಡಿದ್ದಾರೆ. ಪ್ರತಾಪ್ ಸಿಂಹ ಅವರು ಅತ್ಯುತ್ತಮವಾದಂಥ ರೀತಿಯಲ್ಲಿ ಮೈಸೂರು ಮತ್ತು ಕೊಡಗಿನ ಲೋಕಸಭಾ ಸದಸ್ಯರಾಗಿ ಉತ್ತಮವಾದಂಥ ಕೆಲಸವನ್ನು ಮಾಡಿದಂಥ ಒಬ್ಬ ಕರ್ನಾಟಕದ, ನಮ್ಮ ಸಮಾಜದ ಒಬ್ಬ ಕ್ರಿಯಾಶೀಲ ಸಂಸತ್ ಸದಸ್ಯರಾಗಿ ಕೆಲಸ ಮಾಡಿದ್ದಾರೆ. ಅವರು ಈ ಕಾರ್ಯಕ್ರಮದಲ್ಲಿ ಬಂದು ನನ್ನ ಪರವಾಗಿ ನಿಮ್ಮೆಲ್ಲರ ಒಂದು ಆಶೀರ್ವಾದವನ್ನು ಕೇಳ್ತಕ್ಕಂಥ ಒಂದು ಮನವಿಯನ್ನು ಸಹ ಸಲ್ಲಿಸಿದ್ದಾರೆ. ನಮ್ಮ ಡಾಕ್ಟರ್ ರವೀಂದ್ರ ಅವರು ಹಲವಾರು ಸಂದರ್ಭದಲ್ಲಿ ನಮ್ಮ ತೀರ್ಮಾನಗಳ ಬಗ್ಗೆ ಅವರು ನೇರವಾಗಿ ಟೀಕೆ ಮಾಡೋದು, ಯಾರ ಬಗ್ಗೆ ಆಗಲಿ ಅವ್ರ ಮನಸ್ಸಿಗೆ ಬಂದಿದ್ದನ್ನು ನೇರವಾಗಿ ಮಾತಾಡ್ತಕ್ಕಂಥ ವ್ಯಕ್ತಿ. ಇವತ್ತು ಸಹ ಅವರು ಕೆಲವು ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಮನುಷ್ಯನ ಸಹಜ ಗುಣ ತಪ್ಪು ಮಾಡ್ತಕ್ಕಂಥದ್ದು ನಾವೆಲ್ಲರೂ ಮಾಡ್ತೀವಿ. ಆದರೆ ಮಾಡಿದಂಥ ತಪ್ಪನ್ನು ತಿದ್ಕೊಳ್ತಕ್ಕಂಥದ್ದೇನಿದೆ, ತಪ್ಪು ಮಾಡಿದಂಥದ್ದು ವಿಷಯಗಳು ಗೊತ್ತಾದ ಮೇಲೆ ಅದು ನಾವೆಲ್ಲರೂ ಆ ತಪ್ಪನ್ನು ತಿದ್ಕೊಂಡು ನಡಿಬೇಕಾದಂಥದ್ದು ನಮ್ಮ ಕರ್ತವ್ಯ ಅನ್ನೋದನ್ನು ನಾನು ನಂಬ್ಕೊಂಡಿದ್ದೇನೆ. ನಮ್ಮ ಕೆಲವು ತೀರ್ಮಾನಗಳು ಹಲವಾರು ರೀತಿಯಲ್ಲಿ ನಮ್ಮನ್ನು ದಾರಿ ತಪ್ಪಿಸ್ತಕ್ಕಂಥದ್ದು ಪ್ರತಿಯೊಂದು ಸಮಾಜದಲ್ಲಿರ್ತಕ್ಕಂಥ ಪ್ರತಿ ಕುಟುಂಬದಲ್ಲಿ, ವ್ಯಕ್ತಿಗಳಲ್ಲಿ ನಡೆಯತಕ್ಕಂಥದ್ದು ಸಹಜ. ಅದನ್ನು ನಾನು ಅಲ್ಲಗಳೆಯೋದಿಲ್ಲ. ಇವತ್ತು ಈ ಒಂದು ಚುನಾವಣೆ ಪ್ರಥಮವಾಗಿ ಸುರೇಶ್ ಗೌಡರು ಏನು ಹೇಳ್ತಾ ಇದ್ದರು, ನಾನು ಖಂಡಿತವಾಗೂ ಅಭ್ಯರ್ಥಿ ಆಗಬೇಕು ಅಂತ ಇದ್ದವನಲ್ಲ. ಇಲ್ಲಿ ನೆರೆದಿರ್ತಕ್ಕಂಥ ಪುಣ್ಯಾತ್ಮ ತಂದೆ ತಾಯಂದ್ರೆ ನೀವೇನಿದ್ದೀರಿ, ದೇವೇಗೌಡರ ಕುಟುಂಬವನ್ನು ನಿಮ್ಮ ಕುಟುಂಬದ ಜವಾಬ್ದಾರಿ ಅಂತಕ್ಕಂಥ ರೀತಿಯಲ್ಲಿ ನೀವೇ ಬೆಳೆಸಿರ್ತಕ್ಕಂಥ ನಮ್ಮ ಕುಟುಂಬಕ್ಕೆ ದೇವರ ಸಮಾನವಾದಂಥ ಜನತೆ ನೀವು ಅನ್ನೋದನ್ನು ಪ್ರಥಮವಾಗಿ ಹೇಳಿ. ಯಾಕೆಂದರೆ ನಾನು ಯಾವುದೇ ರೀತಿಯ ಮನಸ್ಸಿನಲ್ಲಿ ಒಂದು ಭಾವನೆ ಇಟ್ಟುಕೊಂಡು ಹೊರಗಡೆ ಒಂದು ಹೇಳ್ತಕ್ಕಂಥವರಲ್ಲಿ ನನ್ನನ್ನು ಹಲವಾರು ಬಾರಿ ಪರೀಕ್ಷೆ ಮಾಡಿದ್ದೀರಿ. ನಾನು ನೇರವಾಗಿ ಹೇಳಿದ್ದೇನೆ, ನಮ್ಮ ಜೀವನ ಒಂದು ತೆರೆದ ಪುಸ್ತಕ ಅಂತಕ್ಕಂಥದ್ದನ್ನು ವಿಧಾನಸಭೆಯ ಕಲಾಪದಲ್ಲೇ ಹೇಳಿದ್ದೇನೆ. ಇವತ್ತು ಸುರೇಶ್ ಗೌಡರು ಒಂದು ಮಾತನಾಡಬೇಕಾದ್ರೆ ಮಂಡ್ಯ ಲೋಕಸಭೆಗೆ ಅಭ್ಯರ್ಥಿಯನ್ನು ಯಾರನ್ನು ಮಾಡಬೇಕು ಅಂತ ಹೇಳಿ ಒಂದು ಸುಮಾರು 2.5ರಿಂದ 3 ತಿಂಗಳು ನಿರಂತರವಾಗಿ ನಮ್ಮ ಮಂಡ್ಯ ಜಿಲ್ಲೆಯ ನಮ್ಮ ಮಾಜಿ ಶಾಸಕರುಗಳನ್ನು
ಖುದ್ದು ಭೇಟಿ ಮಾಡಿ ಹಲವಾರು ಚರ್ಚೆಗಳನ್ನು ಮಾಡಿದ್ದೇವೆ. ನಾನು ಸುರೇಶ್ ಗೌಡ್ರಿಗೂ ಮಾನಸಿಕವಾಗಿ ನೀವು ಲೋಕಸಭೆಗೆ ಸಿದ್ಧರಾಗಿ ಅಂತ ಹೇಳಿದೆ. ತಮ್ಮಣ್ಣ ಅವರೂ ನಿಲ್ಲಬೇಕು ಅಂತಕ್ಕಂಥದ್ದು, ಅವ್ರಿಗೂ ನಾನು ಎಲ್ಲರ ಒಂದು ವಿಶ್ವಾಸ ಗಳಿಸ್ಕೊಳ್ಳಿ ಅಂತಕ್ಕಂಥ ಮಾತು ಹೇಳಿದೆ. ಪುಟ್ಟರಾಜು ಅವ್ರಿಗೂ ಸಹ ನಾನು ಎಲ್ಲ ರೀತಿಯಲ್ಲಿ ನಿಮ್ಮ 3 ಜನದಲ್ಲಿ ಯಾರಾದರೂ ಚುನಾವಣೆಗೆ ನಿಂತ್ಕೊಳ್ಳಿ, ಎಲ್ಲ ರೀತಿಯ ನನ್ನ ಒಂದು ಶ್ರಮವನ್ನು ನಿಮ್ಮ ಗೆಲುವಿಗೆ ಹಾಕ್ತೀನಿ ಅಂತಕ್ಕಂಥ ಮಾತನ್ನು ಆ ಎಲ್ಲ ನಾಯಕರ ಜೊತೆಯಲ್ಲಿ ಚರ್ಚೆ ಮಾಡಿದಂಥವನು. ಆ ಒಂದು ಚರ್ಚೆಗಳ ಹಂತದಲ್ಲಿ ಒಂದು ಮಾತನ್ನು ಅವರೆಲ್ಲರೂ ಶುರು ಮಾಡಿದ್ರು. ಇಲ್ಲ, ಇವತ್ತು ಕಳೆದ ಲೋಕಸಭೆ ಚುನಾವಣೆಯಲ್ಲಿ ನಿಖಿಲ್ ಕುಮಾರಸ್ವಾಮಿಗೆ ಅನ್ಯಾಯ ಆಗಿದೆ, ಇವತ್ತು ಅವರಿಗೆ ಮತ್ತೆ ಮಂಡ್ಯದಿಂದಲೇ ಒಂದು ರಾಜಕಾರಣದಲ್ಲಿ ಮಂಡ್ಯ ಜಿಲ್ಲೆಯ ಜನತೆಯ ಒಂದು ಆಶೀರ್ವಾದ ದೊರಕತಕ್ಕಂಥ ಒಂದು ವಾತಾವರಣ ಇದೆ, ನಿಖಿಲ್ ಕುಮಾರಸ್ವಾಮಿ ಅವ್ರನ್ನೇ ನಿಲ್ಲಿಸಬೇಕು ಅಂತಕ್ಕಂಥದ್ದು ಎಲ್ಲರೂ ಸಂಪೂರ್ಣವಾಗಿ ಒಗ್ಗಟ್ಟಿನಿಂದ ಚರ್ಚೆ ಮಾಡಿದ್ರು. ಆದರೆ ನಿಖಿಲ್ ಕುಮಾರಸ್ವಾಮಿ ಒಂದು ಮಾತು ಹೇಳಿದ್ರು, ನೋಡಿ, ನಾನು ಮಂಡ್ಯದಲ್ಲಿ ನಿಮ್ಮ ಒಂದು ಆಸೆಗೋಸ್ಕರ ನಿಂತೆ, ಸೋತ ನಂತರ ನಾನು ಜಿಲ್ಲೆಯಲ್ಲಿ ನಿರಂತರವಾದ ಸಂಪರ್ಕವನ್ನು ನಾನು ಇಟ್ಕೊಳ್ಳಲಿಲ್ಲ, ತಪ್ಪು ಮಾಡಿದ್ದೇನೆ. ಮತ್ತು ನಾನು ರಾಮನಗರದಲ್ಲಿ ವಿಧಾನಸಭೆ ಚುನಾವಣೆಗೆ ನಿಂತೆ, ಅಲ್ಲೂ ಸಹ ನಾನು ಸೋತಿದ್ದೇನೆ. ಈಗ ಮತ್ತೆ ನಾನು ಮಂಡ್ಯಕ್ಕೆ ಬಂದರೆ ಜನತೆಯ ಒಂದು ಮನಸ್ಸಿನಲ್ಲಿ ನನ್ನ ಬಗ್ಗೆ ಯಾವ ಭಾವನೆ ಮೂಡಬಹುದು, ದಯವಿಟ್ಟು ಕೈ ಮುಗಿದ್ದೀನಿ, ನನ್ನ ಮೇಲೆ ಒತ್ತಡ ಹಾಕಬೇಡಿ ಅಂತ ಹೇಳಿ ನಿಖಿಲ್ ಕುಮಾರಸ್ವಾಮಿ ಅವರು ಚರ್ಚೆ ಮಾಡಿದ್ದಾನೆ. ಇದು ಹಾಗೆ ನಿಜವಾದ ಘಟನೆ ನಡೆದಿರ್ತಕ್ಕಂಥದ್ದು. ಇಲ್ಲಿ ನಮ್ಮ ಪಕ್ಷದ ಅಳುವಳಿವಿನ ಪ್ರಶ್ನೆ ಇಲ್ಲಿ ನನ್ನ ವೈಯಕ್ತಿಕವಾದ ಪ್ರಶ್ನೆ ಅಲ್ಲ. ಇಲ್ಲಿ ನನ್ನ ಪಕ್ಷವನ್ನು ದೇವೇಗೌಡರು ಕಟ್ಟಿರ್ತಕ್ಕಂಥ ಈ ರೈತರ ಪಕ್ಷ, ದೇವೇಗೌಡರ ಹೋರಾಟಕ್ಕೆ ಬೆಂಬಲ ಕೊಟ್ಟಿರ್ತಕ್ಕಂಥ ಲಕ್ಷಾಂತರ ರೈತರು ಕಟ್ಟಿರ್ತಕ್ಕಂಥ ಈ ಪಕ್ಷವನ್ನು ಮುಗಿಸ್ಲೇಬೇಕು ಅಂತೇಳಿ ಹೊರಟಿರ್ತಕ್ಕಂಥ ಕಾಂಗ್ರೆಸ್ ನಾಯಕರು, ಇಂಥ ಪರಿಸ್ಥಿತಿಯಲ್ಲಿ ಏನಾದರೂ ಈ ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ನಮ್ಮ ಪಕ್ಷಕ್ಕೆ ಹಿನ್ನಡೆ ಆದರೆ ಈ ಪಕ್ಷ ಸಂಪೂರ್ಣವಾಗಿ ನೆಲ ಕಚ್ಚುತ್ತೆ ಅಂತಕ್ಕಂಥದ್ದು ಆ ಒಂದು ಆತಂಕದಲ್ಲಿ ಅಂತಿಮವಾಗಿ ನನ್ನ ಈ ಒಂದು ಚುನಾವಣೆಯಲ್ಲಿ ನಿಲ್ತಕ್ಕಂಥ ನಿರ್ಧಾರ ಈ ಜಿಲ್ಲೆಯ ನಮ್ಮ ಕಾರ್ಯಕರ್ತರುಗಳಿಗೆ ಯಾವುದೇ ಕಾರಣಕ್ಕೂ ಹಿನ್ನಡೆ ಆಗಬಾರ್ದು. ನನ್ನ ಕಾರ್ಯಕರ್ತರು ಮುಂದಿನ ದಿನಗಳಲ್ಲಿ ಸಂಕಷ್ಟಕ್ಕೆ ಒಳಗಾಗಬಾರದು. ಈ ಪಕ್ಷವನ್ನು ಲಕ್ಷಾಂತರ ಕಾರ್ಯಕರ್ತರ ಶ್ರಮದಿಂದ ಉಳಿಸಿದ್ದೇವೆ. ಈಗಲೂ ಆ ಕಾರ್ಯಕರ್ತರಿಗೋಸ್ಕರವಾಗಿ ಮಂಡ್ಯ ಜಿಲ್ಲೆಯ ಜನತೆಯ ಹಲವಾರು ಸಮಸ್ಯೆಗಳಿಗೆ ಪರಿಹಾರವನ್ನು ತರಲಿಕ್ಕೋಸ್ಕರ ನಾನು ಈ ಚುನಾವಣೆಯಲ್ಲಿ ನಿಲ್ತಕ್ಕಂಥ ಅಂತಿಮವಾಗಿ ತಲೆಬಾಗಿ ನಿಮ್ಮ ಮುಂದೆ ನಿಂತಿದ್ದೇನೆ ಹೊರತು ನಾನು ಚುನಾವಣೆಗೆ ನಿಲ್ಲಬೇಕು ಅಂತ ಇದ್ದವನಲ್ಲ. ನಾನು ನಿಲ್ಲೇಬೇಕು ಅಂತಲೂ ಇದ್ದಿದ್ರೆ ತುಮಕೂರಿನಲ್ಲೂ ನನ್ನ ಮೇಲೆ ಒತ್ತಡ. ಕಳೆದ ಬಾರಿ ದೇವೇಗೌಡರನ್ನ ಕುತಂತ್ರದಿಂದ ಸೋಲಿಸಿದ್ದೇವೆ. ದೇವೇಗೌಡರಿಗೆ ಆಗಿರ್ತಕ್ಕಂಥ ನೋವನ್ನು ಸರಿಪಡಿಸ್ಲಿಕ್ಕೆ ನೀವು ಬಂದರೆ ಅರ್ಜಿ ಹಾಕೋದ್ರು ನಾವು ಗೆಲ್ಲಿಸ್ಕೋತೀವಿ, ದಯವಿಟ್ಟು ನಿಲ್ಲಿ ಅಂದರು. ಚಿಕ್ಕಬಳ್ಳಾಪುರದಲ್ಲಿ ನೀವೇ ಸಮರ್ಥವಾದ ಅಭ್ಯರ್ಥಿ, ಎಲ್ಲ ರೀತಿ ಸರ್ವೆ ಮಾಡಿದ್ದೇವೆ, ನೀವೊಬ್ಬರು ಗೆಲ್ಲಿಕ್ಕೆ ಸಾಧ್ಯ ಅಂತಕ್ಕಂಥ ಒಂದು ಒತ್ತಡಗಳನ್ನು ಹಾಕಿದ್ರು. ಬೆಂಗಳೂರು ಗ್ರಾಮಾಂತರದಲ್ಲೂ ನಾನು ನಿಲ್ಲಬೇಕು ಅಂತಕ್ಕಂಥ ಒತ್ತಡಗಳು ಬಂದು ಇದೆಲ್ಲವನ್ನು ನಾನು ಬದುಕಿಟ್ಟಿದ್ದು, ಅಂತಿಮವಾಗಿ ನಾನು ತೀರ್ಮಾನ ಮಾಡಿದ್ದು, ನನಗೆ ಆ ಜಿಲ್ಲೆಗಳಲ್ಲಿ ಬೇರೆ ವ್ಯಕ್ತಿಗಳನ್ನು ನಿಲ್ಲಿಸಿ ಗೆಲ್ಲಿಸಲಿಕ್ಕೆ ಸಮಸ್ಯೆ ಇಲ್ಲ. ಇವತ್ತು ತುಮಕೂರಿನಲ್ಲಿ ನನ್ನ ಮತ್ತು ನಮ್ಮ ತಂದೆಯವರ ಶ್ರಮ, ಇವತ್ತು ತುಮಕೂರಿನಲ್ಲಿ ಆ ಜಿಲ್ಲೆಯ ಜನತೆ, ಅಲ್ಲಿಯ ಲೋಕಸಭಾ ಸದಸ್ಯರು BJPಯಿಂದ ಏನು ಅಭ್ಯರ್ಥಿ ಮಾಡಿದ್ದೇವೆ, ನಾನು ಕೊರಟಗೆರೆ ಒಂದು ಕ್ಷೇತ್ರವನ್ನು ಬಿಟ್ಟು ಇನ್ನೆಲ್ಲ 7 ಲೋಕಸಭಾ ವಿಧಾನಸಭೆಯ ಕ್ಷೇತ್ರಗಳಿಗೆ ಭೇಟಿ ಕೊಟ್ಟು ಅಲ್ಲಿಯ ಸೋಮಣ್ಣ ಅವರ ಅಭ್ಯರ್ಥಿ ಏನಿದ್ದಾರೆ ಅವ್ರನ್ನ ಗೆಲ್ಲಿಸಲಿಕ್ಕೆ ಸಂಪೂರ್ಣವಾಗಿ ಶ್ರಮ ಹಾಕಿ ಬಂದಿದ್ದೇನೆ. ನಂತರ ಚಿಕ್ಕಬಳ್ಳಾಪುರದಲ್ಲಿ ಡಾಕ್ಟರ್ ಸುಧಾಕರ್ ಅವರು 6 ಸಭೆಗಳನ್ನು ಆ ಒಂದು ಚಿಕ್ಕಬಳ್ಳಾಪುರದಲ್ಲಿ ಏನು ಮಾಡಿದ್ದೇನೆ, ಅದರ ಜೊತೆಗೆ ಇವತ್ತು ಸಾಯಂಕಾಲ ಯಲಹಂಕದಲ್ಲಿ ಒಂದು ಸಭೆಯನ್ನು ಇಟ್ಕೊಂಡಿದ್ದೇನೆ. ಆ ವ್ಯಕ್ತಿಯನ್ನೂ ಸಹ ಚುನಾವಣೆಯಲ್ಲಿ ಗೆಲ್ಲದೇ ಇಲ್ಲ ಅಂತಕ್ಕಂಥ ಮಾತು ಹೇಳ್ತಾ ಇದ್ರು. ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ವ್ಯಕ್ತಿ ಗೆಲ್ತಾ ಇದ್ದಾರೆ ಡಾಕ್ಟರ್ ಸುಧಾಕರ್. ಕೋಲಾರದಲ್ಲೂ ನಮ್ಮ ಅಭ್ಯರ್ಥಿ ಗೆಲ್ತಾರೆ, ಯಾವುದೇ ಸಮಸ್ಯೆಗಳಿಲ್ಲ. ಯಾತಕ್ಕೆ ಇದನ್ನು ಹೇಳ್ತಾ ಇದ್ದೇನೆ, ನಾನು ಈ ಒಂದು ಕ್ಷೇತ್ರದಲ್ಲಿ ಬಾಪುಟಣ ಇಷ್ಟು ಲೇಟ್ ಮಾಡಿಬಿಟ್ಟಿಲ್ಲ, ಈ ಒಂದು ಸಮಯದಲ್ಲಿ ನನ್ನ ಜನತೆಯ ಒಂದು ಕಾರ್ಯಕರ್ತರ ಒಂದು ಅಭಿಮಾನದಲ್ಲಿ ಅರ್ಜಿ ಏನು ಹಾಕಿದ್ದೇನೆ. ಭಾಳ ಜನ ಹೇಳ್ತಾರೆ,
ಅಯ್ಯೋ ಕಾಂಗ್ರೆಸ್ನವರು ಹಣದ ಹೊಳೆ ಹರಿಸ್ತಾ ಇದ್ದಾರೆ, ಚುನಾವಣೆ ದಿನ ಏನು ಮಾಡ್ತಾರೆ ಅಂತಕ್ಕಂಥದ್ದು ನಮಗೆಲ್ಲ ಗಾಬರಿ ಇದೆ, ನೀವು ದಯವಿಟ್ಟು ಹಳ್ಳಿ ಹಳ್ಳಿ ಮೇಲೆ ಬರಬೇಕು ಅಂತೇಳಿ ಕೆಲವರು ಗಾಬರಿಯಿಂದ ಹೇಳ್ತಾರೆ. ನಾನು ಆದರೆ ಎಲ್ರಿಗೂ ಒಂದೇ ಮಾತು ಹೇಳಿದ್ದೇನೆ, ನನಗೆ ನಂಬಿಕೆ ಇದೆ, ಮಂಡ್ಯ ಜಿಲ್ಲೆಯ ಜನತೆ ಈ ಚುನಾವಣೆಯಲ್ಲಿ ಯಾವುದೇ ರೀತಿಯ ಆಸೆ ಆಮಿಷಗಳಿಗೆ ಬಲಿಯಾಗೋದಿಲ್ಲ. ಇವತ್ತು ದೇವೇಗೌಡರ ಬಗ್ಗೆ ಮತ್ತು ನನ್ನ ಬಗ್ಗೆ ವೈಯಕ್ತಿಕವಾಗಿ ಒಂದು ಅಭಿಮಾನ ಏನಿಟ್ಕೊಂಡಿರ್ತಕ್ಕಂಥ ಕಾರ್ಯಕರ್ತ ಬಂಧುಗಳು ನನ್ನ ಒಂದು ಅನುಪಸ್ಥಿತಿಯಲ್ಲಿ ಚುನಾವಣೆಯನ್ನು ಅತ್ಯಂತ ಹೆಚ್ಚಿನ ಬಹುಮತದಲ್ಲಿ ಆಶೀರ್ವಾದವನ್ನು ಮಾಡ್ತಕ್ಕಂಥದ್ರಲ್ಲಿ ಜನತೆಯ ವಿಶ್ವಾಸವನ್ನು ಗಳಿಸ್ತಾರೆ. ಇದು ನನ್ನಲ್ಲಿರ್ತಕ್ಕಂಥ ಆತ್ಮವಿಶ್ವಾಸ. ಇವತ್ತು ನಾನು ಯಾತಕ್ಕೆ ನಾನು ಇಲ್ಲಿ ಅರ್ಜಿ ಹಾಕಿದರೂ ಬೇರೆ ಅಭ್ಯರ್ಥಿಗಳನ್ನು ಗೆಲ್ಲಿಸಬೇಕು ಅಂತ ಹೇಳಿ ನನಗೆ ಯಾವೊಂದು ಕಳೆದ ತಿಂಗಳು 21ನೇ ತಾರೀಕು 3ನೇ ಬಾರಿಯ ಹೃದಯ ಚಿಕಿತ್ಸೆಗೆ ಒಳಗಾದಂಥವನು. 3ನೇ ಬಾರಿಗೆ ಕಳೆದ 17 ವರ್ಷದಲ್ಲಿ 3ನೇ ಬಾರಿ ನನಗೆ ವಾಲ್ವ್ ರಿಪ್ಲೇಸ್ಮೆಂಟ್ ಮಾಡಿದ್ದಾರೆ. ಪಾಪ ನಮ್ಮ ಶ್ರೀರಂಗಪಟ್ಟಣದ ಈಗಿನ ಕಾಂಗ್ರೆಸ್ ಅಭ್ಯರ್ಥಿ ಸ್ನೇಹಿತ ಅಂತ ಹೇಳಬೇಡಿ ಅಂತಾರೆ ಈಗ ನನಗೆಲ್ಲರೂ. ಇವ್ರನ್ನೆಲ್ಲ ಹಳೆ ಸ್ನೇಹಿತರು ಅಂತ ಯಾವ ಕಾರಣಕ್ಕೂ ನಿಮ್ಮ ಬಾಯಲ್ಲಿ ಉಚ್ಚಾರ ಮಾಡಬೇಡಿ, ಆ ಹಳೆ ಸ್ನೇಹಿತ ಅನ್ನೋ ಪದನೂ ಹಾಕ್ಬೇಡಿ ಯಾರ ಬಗ್ಗೆನೋ ಅಂತೇಳಿ. ಪಾಪ ಶ್ರೀರಂಗಪಟ್ಟಣದಲ್ಲಿ ಭಾಷಣ ಮಾಡಿದ್ರು. ಕುಮಾರಸ್ವಾಮಿ ಅವರು ಆಸ್ಪತ್ರೆಗೆ ಚುನಾವಣೆ ಬರ್ತಿದ್ದಂಗೆ ಹೋಗ್ಬಿಟ್ಟು ಆಪ್ರೇಷನ್ನು ಅಂತಾರೆ, ಆಸ್ಪತ್ರೆಯಿಂದ ಒಂದು 3 ದಿವಸ ಆಯ್ತು ಬಂದುಬಿಡ್ತಾರೆ. ಇದನ್ನು ಹೇಳ್ಕೊಂಡು ಭಾಷಣ ಮಾಡ್ದ. ಆ ವ್ಯಕ್ತಿಯನ್ನು ಗೆಲ್ಲಿಸಬೇಕಾದ್ರೆ ಬೆಳಗಿನ ಜಾವ 4 ಗಂಟೆ 5 ಗಂಟೆವರೆಗೂ ಊಟ ತಿಂಡಿ ಬಿಟ್ಟು ನೀರು ಕುಡಿದೆ ನಿದ್ದೆಗೆಟ್ಟು ಆ ವ್ಯಕ್ತಿಯನ್ನು MLA ಮಾಡಬೇಕಾದ್ರೆ ಏನು ಶ್ರಮಪಟ್ಟೆ ಶ್ರೀರಂಗಪಟ್ಟಣದ ಅಲ್ಲಿಯ ತಂದೆ ತಾಯಂದಿರ ಒಂದು ವಿಶ್ವಾಸ ಗಳಿಸಲಿಕ್ಕೆ. ಇದು ಯಾವುದೂ ಇವರಲ್ಲಿ ಕ್ರಿಯೆ ಇಲ್ಲ. ಆ ಕುಟುಂಬಕ್ಕೆ ದೇವೇಗೌಡರು ಯಾವೊಂದು ಶ್ರಮ ಹಾಕಿದ್ದಾರೆ. ಪಾಪ ಅವ್ರು ಚೆನ್ನಾಗಿರಲಿ. ಅವರ ತಾಯಿ ವಿಜಯಕ್ಕ ಅವರ ಹೆಸರನ್ನ ಹೇಳ್ತೀನಿ. ಅವರೆಲ್ಲ ನಮ್ಮ ಕುಟುಂಬದ ದೊಡ್ಡ ಅಕ್ಕಂದರು ಅಂತಕ್ಕಂಥ ವಿಶ್ವಾಸ ಇಟ್ಟಿದ್ದೇವೆ. ಆ ಕುಟುಂಬಕ್ಕೆ ದೇವೇಗೌಡರು ಯಾವ ರೀತಿ ಬೆಳೆಸಲಿಕ್ಕೆ ಪ್ರಯತ್ನ ಪಟ್ಟರು ಇದೆಲ್ಲ ಒಂದು ಇತಿಹಾಸ ಇದೆ. ಆದರೆ ಇವತ್ತು ಯಾವ್ಯಾವ ರೀತಿ ಇವರುಗಳ ನಡವಳಿಕೆ ಇದೆ ನಿಮ್ಮ ಗಮನದಲ್ಲಿದೆ. ಡಾಕ್ಟರ್ ರವೀಂದ್ರ ಅವರು ಇಲ್ಲಿಯ ವ್ಯಕ್ತಿಯ ಬಗ್ಗೆನೂ ಒಂದು ಮಾತು ಹೇಳಿದರು. ಇಂಥ ವ್ಯಕ್ತಿಯ ಸಂಬಂಧಗಳನ್ನು ಯಾಕೆ ಇಟ್ಕೊಂಡ್ರಿ ಅಂತ ಹೇಳಿ. ಇವೆಲ್ಲ ನಮ್ಮ ಪೂರ್ವಜನ್ಮದ ಕರ್ಮ ಅಂತಕ್ಕಂಥದ್ದನ್ನು ಹೇಳ್ತೀನಿ ನಾನು, ಬೇರೆ ಏನೋ ಹೇಳಕ್ಕೆ ಹೋಗೋದಿಲ್ಲ. ನಾನು ಯಾವ ರೀತಿ ನಡ್ಕೊಂಡಿದ್ದೇವೆ, ನಮ್ಮ ಪ್ರಾಮಾಣಿಕತೆ ಎಷ್ಟಿದೆ ಅದೆಲ್ಲವನ್ನು ನಮ್ಮ ಚುಂಚನಗಿರಿಯ ಕಾಲಭೈರವೇಶ್ವರನಿಗೆ ಬಿಟ್ಟುಬಿಡ್ತೀನಿ ತೀರ್ಮಾನ ತಗೊಳ್ಳಿಕ್ಕೆ. ಅದಕ್ಕಿಂತ ನಾನು ಹೆಚ್ಚಿಗೆ ಏನು ಹೇಳೋದಿಲ್ಲ. ಯಾವ ರೀತಿ ನಾವು ನಡ್ಕೊಂಡಿದ್ದೇವೆ, ಪುಟ್ಟರಾಜು ಇಲ್ಲಿದ್ದಾರೆ, ಅವರು ಯಾವ ರೀತಿ ಅವತ್ತು ಮಂತ್ರಿ ಆಗ್ತಕ್ಕಂಥ ಸಂದರ್ಭದಲ್ಲಿ ಯಾವ ರೀತಿ ಅವರ ಒಂದು ನನ್ನ ಮೇಲೆ ಒತ್ತಡ ತಂದಂಥದ್ದು ಇವೆಲ್ಲ ಒಂದು ಇತಿಹಾಸ ಇದೆ. ಅದೆಲ್ಲ ಬೇಡ, ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಆದರೆ ನಾಗಮಂಗಲದ ನನ್ನ ತಂದೆ ತಾಯಂದರಿಗೆ ಈ ವೇದಿಕೆ ಮುಖಾಂತರ ಮನವಿ ಮಾಡೋದು, ಕುಮಾರಸ್ವಾಮಿ ಈ ಚುನಾವಣೆಯಲ್ಲಿ ಪೂರ್ವದಲ್ಲಿ ಯಾವೊಂದು ಸೂರ್ಯ ಹುಟ್ಟೋದು ಎಷ್ಟು ಸತ್ಯವೋ ಕುಮಾರಸ್ವಾಮಿ ಮಂಡ್ಯದಲ್ಲಿ ಸೋಲ್ತಕ್ಕಂಥದ್ದು ಅಷ್ಟೇ ಸತ್ಯ ಅಂತ ಹೇಳಿ ನಮ್ಮ ಪಕ್ಷದಲ್ಲೇ ಬೆಳೆದಂಥ ನಮ್ಮ ಕಾರ್ಯಕರ್ತ ದುಡಿಮೆ ಮೇಲೆ ಬೆಳೆದಂಥ ನಮ್ಮ ಸಿದ್ದರಾಮಣ್ಣ ಅವರು ಹೇಳಿದ್ದಾರೆ. ಈಗ ಅವರು ಸಹ ಚಾಲೆಂಜ್ ತಗೊಂಬಿಟ್ಟಿದ್ದಾರೆ. ಇನ್ನು ನಮ್ಮ ಕನಕಪುರದ ಅಲ್ಲಿಯ ಸ್ನೇಹಿತರು ಕುಮಾರಸ್ವಾಮಿನ ನಾವು ಮುಖ್ಯಮಂತ್ರಿ ಮಾಡಿ 5 ವರ್ಷ ಇರು ಅಂತ ಹೇಳಿದು ಅವ್ರ ತಪ್ಪಿನಿಂದ ಸರ್ಕಾರ ಬೀಳಿಸ್ಕೊಂಡ್ರು ಅಂತ ಹೇಳ್ತಾರೆ. ನನ್ನನ್ನು ಮುಖ್ಯಮಂತ್ರಿ ಮಾಡಬೇಕು ಅಂತೇಳಿ ನಾನೇನು ಅರ್ಜಿ ಇಟ್ಕೊಂಡು ಹೋಗಲಿಲ್ಲ. ನಾನು ನನ್ನ ನಾಡಿನ ಜನತೆಯೆಲ್ಲ ಮನವಿ ಮಾಡಿದೆ, ದಯವಿಟ್ಟು ಒಂದು ಅವಕಾಶ ನನ್ನ ಪಾಲಿಗೆ ಕೊಡಿ. ನಮ್ಮ ರೈತರು ಆತ್ಮಹತ್ಯೆನ ಕಷ್ಟ ಸುಖಗಳನ್ನು ಬಗೆಹರಿಸ್ತಕ್ಕಂಥ ನಮ್ಮ ಜವಾಬ್ದಾರಿ, ನಿಮ್ಮ ಸಾಲ ಸಂಪೂರ್ಣ ಮನ್ನಾ ಮಾಡಿಕೊಡ್ತೀನಿ ಅಂತ ಹೇಳಿ 2018 ಚುನಾವಣೆಯಲ್ಲಿ ನಾನು ಘೋಷಣೆ ಮಾಡಿದೆ. ಅವತ್ತು ಹೇಳಿದ್ರು ಕುಮಾರಸ್ವಾಮಿಗೆ ಎಲ್ಲಿಂದ ಮುಖ್ಯಮಂತ್ರಿ ಆಗ್ತಾನೆ, ಒಂದು ಸರ್ಕಾರವೇ ಬರಲ್ಲ ಅಂತ ಹೇಳಿ. ಅವತ್ತು ಸರ್ಕಾರ ಹೌದು, ಯಾವ ಪಕ್ಷಕ್ಕೂ ಮೆಜಾರಿಟಿ ಬರಲಿಲ್ಲ. ಕಾಂಗ್ರೆಸ್ನ ದೆಹಲಿ ನಾಯಕರು ದೇವೇಗೌಡರು ಮನೆಗೆ ಓಡಿ ಬಂದರು. ಇಲ್ಲ BJP ಜೊತೆ ಸರ್ಕಾರ ಮಾಡಬಾರ್ದು, ನಮ್ಮ ಜೊತೆ ಮಾಡಬೇಕು ಅಂತ ಹೇಳಿ ದೇವೇಗೌಡರ ಮೇಲೆ ಒತ್ತಡ ಹಾಕಿದ್ರು. ಚುನಾವಣೆ ಸಂದರ್ಭದಲ್ಲಿ ನಮ್ಮನ್ನು BJPಯ ಬಿ ಟೀಮು ಅಂತ ಜರದವರು ಅವರೇ. ಮತ್ತು ಮನೆ ಬಾಗಿಲಿಗೆ ಬಂದು ನೀವು ಸರ್ಕಾರ ಮಾಡಬೇಕು ಅಂತ ಬಂದರು. ದೇವೇಗೌಡರು ಒಂದೇ ಮಾತು ಹೇಳಿದ್ರು, ನನ್ನ ಮಗನ ಆರೋಗ್ಯ ಚೆನ್ನಾಗಿಲ್ಲ, ದಯವಿಟ್ಟು ನಿಮ್ಮಲ್ಲೇ ಯಾರಾದರೂ ಮುಖ್ಯಮಂತ್ರಿ ಆಗಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಅನ್ಯಾಯ ಆಗಿದೆ, ಅವ್ರನ್ನೇ ಮುಖ್ಯಮಂತ್ರಿ ಮಾಡ್ಕೊಳ್ಳಿ ಅಂತ ದೇವೇಗೌಡರು ಹೇಳಿದಂಥದ್ದು.
ಇಷ್ಟೆಲ್ಲ ನಡುವೆ ಕಾಂಗ್ರೆಸ್ನವರು ಡೆಲ್ಲಿಯವರು ಇಲ್ಲ ಇಲ್ಲ ಕುಮಾರಸ್ವಾಮಿನೇ ಆಗಬೇಕು ಅಂತ ಮಾಡಿ ನನ್ನನ್ನು ಯಾವ ರೀತಿ ನಡೆಸ್ಕೊಂಡಿದ್ದಾರೆ, ಯಾವ್ಯಾವ ರೀತಿ ನನ್ನನ್ನು ಮುಖ್ಯಮಂತ್ರಿ ಸ್ಥಾನದಲ್ಲಿ ನಡೆಸ್ಕೊಂಡಿದ್ದಾರೆ, ಅದಕ್ಕೆ ಯಾವ ಪ್ರಾಯಶ್ಚಿತವನ್ನು, ಯಾವ ಒಂದು ಶಿಕ್ಷೆಯನ್ನು ಇವತ್ತು ಆ ಕಾಂಗ್ರೆಸ್ ಪಕ್ಷಕ್ಕೆ, ಆ ಕಾಲಭೈರವೇಶ್ವರನಿಗೆ ಬಿಟ್ಟಿದ್ದೇನೆ. ಆ ಕಾಲಭೈರವೇಶ್ವರನೇ ತೀರ್ಮಾನ ತಗೊಳ್ಳಿ, ನಾನು ಅದಕ್ಕಿಂತ ಮತ್ತೇನು ಹೇಳಲ್ಲ. ಇದು ಯಾವ ರೀತಿ ನಡ್ಕೊಂಡ್ರು, ನಾನು ರೈತರ ಸಾಲ ಮನ್ನಾ ಮಾಡಲಿಕ್ಕೆ ಹೊರಟಾಗ ನಮ್ಮ ಕಾರ್ಯಕ್ರಮ ಇದಲ್ಲ, ನಮ್ಮ ಭಾಗ್ಯ ಕಾರ್ಯಕ್ರಮಗಳೇನಿದ್ದಾವೆ ಅದನ್ನು ಮುಂದುವರಿಸಬೇಕು, ಒಂದು ನಯಾ ಪೈಸಾ ಕಡಿಮೆ ಮಾಡಾಗಿಲ್ಲ ಅಂದರು. ನಾನು ಹೇಳಿದೆ ಅವರಿಗೆ, ನೋಡಿ ನಿಮ್ಮ ಕಾಂಗ್ರೆಸ್ನ ಕಾರ್ಯಕ್ರಮಗಳು ಏನಿದೆ ಎಲ್ಲ ಮುಂದುವರಿಸ್ತೀನಿ, ನೀವೇನಕ್ಕೆ ದುಡ್ಡು ಕೇಳ್ತೀರಿ ದುಡ್ಡು ಕೊಡಿಸ್ತೀನಿ, ಆದರೆ ರೈತರ ಸಾಲ ಮನ್ನಾ ಮಾಡೋ ವಿಷಯದಲ್ಲಿ ವಿರೋಧ ಮಾಡಬೇಡಿ, ನನ್ನ ಜನತೆಗೆ ನಾನು ಮಾತು ಕೊಟ್ಟಿದ್ದೇನೆ ಅಂತ ಹೇಳಿ ಕೇವಲ 14 ತಿಂಗಳ ನನ್ನ ಆಡಳಿತದಲ್ಲಿ 25,000 ಕೋಟಿ ರೂಪಾಯಿಗಳನ್ನು ಹಣ ಬಿಡುಗಡೆ ಮಾಡಿದ್ದೇನೆ. ಬರೀ ಘೋಷಣೆ ಮಾಡಲಿಲ್ಲ, ನಾನು ಹಣವನ್ನು ಕ್ರೋಢೀಕರಿಸಿ ನನ್ನ ರೈತರ ಕುಟುಂಬಗಳನ್ನು ಉಳಿಸಬೇಕು ಅಂತೇಳಿ, ನನ್ನ ತಾಯಂದಿರ ಮಾಂಗಲ್ಯವನ್ನು ಉಳಿಸಬೇಕು ಅಂತ ಹೇಳಿ 25,000 ಕೋಟಿ ಹಣವನ್ನು ಬಿಡುಗಡೆ ಮಾಡಿದ್ದೇನೆ. ಇದು ಯಾವ ಕಾಂಗ್ರೆಸ್ನ ನಾಯಕರು ಇಲ್ಲಿ ಬಂದು ಕೇಳ್ತಾರಲ್ಲ, ನೆನ್ನೆ ಕೆ ಆರ್ ನಗರದಲ್ಲೋ ಕೆ ಆರ್ ಪೇಟೆನಲ್ಲೋ ನಮ್ಮ ಕನಕಪುರದ ಲೀಡರ್ ಹೇಳಿದ್ದಾರೆ, ಕುಮಾರಸ್ವಾಮಿ ಮಂಡ್ಯ ಜಿಲ್ಲೆಗೆ ಏನು ಕಿತ್ತುಗುಡ್ಡೆ ಹಾಕಿದ್ದಾನೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಏಕವಚನದಲ್ಲಿ ಏನು ತರದಿದ್ದಾನೆ ಅಂತಕ್ಕಂಥ ಮಾತು ಹೇಳಿದ್ದಾರೆ ನಮ್ಮ ಹಳ್ಳಿ ಭಾಷೆಯಲ್ಲಿ. ನಾನು ಏನು ಮಾಡಿದ್ದೇನೆ ಅಂತಕ್ಕಂಥದ್ದು ಈ ಜಿಲ್ಲೆಗೆ ನನ್ನ ಅಳಿಲು ಸೇವೆ, ನನ್ನ ಅಧಿಕಾರ ಒಂದು ಇದ್ದಿದ್ದು 14 ತಿಂಗಳಿರ್ಬೋದು, ಆದರೆ ಇಲ್ಲಿ ಜನತೆಗೆ ನಾನು ದ್ರೋಹ ಮಾಡಿಲ್ಲ, ರಾಜ್ಯದ ಜನತೆಗೂ ದ್ರೋಹ ಮಾಡಲಿಲ್ಲ, ದ್ರೋಹ ಮಾಡಿಲ್ಲ. 750 ಕೋಟಿ ನನ್ನ ರೈತರ ಕುಟುಂಬದ ಸಾಲ ಮನ್ನಾ, ಆ ಸಾಲ ಮನ್ನಾ ಯೋಜನೆಯಲ್ಲಿ ಮಂಡ್ಯ ಜಿಲ್ಲೆಗೆ ದೊರಕಿರ್ತಕ್ಕಂಥದ್ದು ಇವತ್ತು ಸರ್ಕಾರದ ಅಂಕಿಅಂಶಗಳು ಸರ್ಕಾರದಲ್ಲೇ ಇದೆ. ಕುಮಾರಸ್ವಾಮಿ ಏನು ಮಾಡ್ದ ಅನ್ನೋದಕ್ಕೆ ಹೇಳ್ತಾ ಇದ್ದೇನೆ. ಇಲ್ಲಿ ನಿಮ್ಮ ನಾಗಮಂಗಲದಲ್ಲೂ ಸಹ ಇದೇ ಸಿದ್ದರಾಮಯ್ಯನವ್ರ ಕಾಲದಲ್ಲಿ ಮುಖ್ಯಮಂತ್ರಿ ಇದ್ದಾಗ ಇಲ್ಲೂ ಸಹ ಆತ್ಮಹತ್ಯೆ ಪ್ರಕರಣಗಳು ನಡೀತು. ಇವತ್ತೇನು ಹೇಳ್ತಾರಲ್ಲ, ಕುಮಾರಸ್ವಾಮಿ ಏನು ಕೊಟ್ಟ ಜಿಲ್ಲೆಗೆ ಅಂತ ಹೇಳಿ, ಇದೆಲ್ಲ ಯಾರೋ ಇಲ್ಲೆಲ್ಲ ಚೀಟಿ ಕೊಟ್ಟರೆ, ಇಲ್ಲಿ ಯಾವುದೋ ಬಸ್ ಸ್ಟ್ಯಾಂಡ್ದು ಯಾವುದೋ ಕೆಲವೆಲ್ಲ ಕೆಲಸ ಆಗೋವಲ್ಲ ಎಲ್ಲ ನಾನೇ ಮಾಡಿದ್ದೀನಿ ಅಂತ ಹೇಳಿ ಹೇಳ್ತಾರೆ. ದಯವಿಟ್ಟು ಒಂದು ಮಾತು ಹೇಳಿ ಅಂತ ಒಂದು ಚೀಟಿ ಕೊಟ್ಟವ್ರು. ಇಲ್ಲಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದರಿಂದ ಅವತ್ತು ಆ ಕೆಲಸಗಳಾಯಿತು, ಇಲ್ಲದವ್ರು ಎಲ್ಲಾಗೋದು ಅಂತ. ಆ ವ್ಯಕ್ತಿ ನಾವು MLA ಮಾಡಿದ್ರಲ್ಲ, ರೈತರ ಆತ್ಮಹತ್ಯೆ ಮಾಡ್ಕೊಂಡಾಗ ಯಾವುದಾದ್ರೂ ಒಂದು ಕುಟುಂಬಕ್ಕೆ ಹೋಗಿ ಏನಾದರೂ ಒಂದು 5 ರೂಪಾಯಿ ದುಡ್ಡು ಕೊಟ್ಟಿದ್ದಾನ ವ್ಯಕ್ತಿ ಹೇಳಿ ದಯವಿಟ್ಟು, ಯಾವ ಹಳ್ಳಿಗೆ ಹೋಗಿದ್ದ? ಅವತ್ತೂ ಸಹ ನಾನೇ ಬಂದು ಈ ಜಿಲ್ಲೆಯಲ್ಲಿ ಆತ್ಮಹತ್ಯೆ ಪ್ರಕರಣದಲ್ಲಿ ನಾಗಮಂಗಲದಲ್ಲೂ ನನ್ನ ಹಳ್ಳಿಯ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದ ಕುಟುಂಬಗಳಿಗೆ ಭೇಟಿ ಕೊಟ್ಟು ನನ್ನ ಕೈಲಾದ ಮಟ್ಟಿಗೆ ನಾನು ಸಣ್ಣ ಒಂದು ಕಿರು ಕಾಣಿಕೆಯನ್ನು ಕೊಟ್ಟಿದ್ದು. ಇದೇ ನೀವು ಏನು ನನ್ನನ್ನು ಮಗನೋ ತಮ್ಮನೋ ಅಣ್ಣನೋ ಅಂತಕ್ಕಂಥ ಭಾವನೆಯಲ್ಲಿ ಇಟ್ಕೊಂಡಿದ್ದೀರಿ. ಈ ಒಂದು ಕ್ಷೇತ್ರದಲ್ಲೂ ಬಂದು ನನ್ನ ಕೈಯಿಂದ ಕೊಟ್ಟಿದ್ದೇನೆ. ಅವರು 1 ರೂಪಾಯಿ ಕೊಡಲಿಲ್ಲಪ್ಪ, ಅವ್ರು ಯಾವಾಗ ಕೊಟ್ಟರೋ ಗೊತ್ತಿಲ್ಲ. ಇದು ನನ್ನ ನಡವಳಿಕೆ. ಇವತ್ತು ಈ ಚುನಾವಣೆಯಲ್ಲಿ ನಾನು ಸ್ಪರ್ಧೆ ಮಾಡಿರ್ತಕ್ಕಂಥದ್ದು ಬಹುಶಃ ಯಾವುದೋ ಒಂದು ದೇವರ ಇಚ್ಛೆ. ನಾನು ಎಲ್ಲ ವಿಷಯಗಳನ್ನು ಚರ್ಚೆ ಮಾಡಲಿಕ್ಕೆ ಹೋಗಲ್ಲ. ಈಗ ಹೇಳಬೇಕು ಅಂದರೆ ಭಾಳ ವಿಷಯ ಹೇಳಬಲ್ಲೆ. ಇವತ್ತು ಮೇಕೆದಾಟು ಒಬ್ಬರಿಗೆ 2 ವಿಷಯ ಹೇಳಿ ಅಂತ ಅವರಿಲ್ಲಿ. ನಾನು ಒಂದು ಹೇಳ್ತೀನಿ ನಿಮಗೆ, ಮೇಕೆದಾಟಿನ ಬಗ್ಗೆ ಇದು ನೆನ್ನೆ ಮೊನ್ನೆ ಇಶ್ಯೂ ಅಲ್ಲ. ಸುಮಾರು 30-40 ವರ್ಷ 50 ವರ್ಷದಿಂದ ನಡೀತಾ ಇದೆ. ಒಂದು ರಿಸರ್ವಾಯರ್ ಕಟ್ಟಬೇಕು ಅಂತ ಹೇಳಿ ದೇವೇಗೌಡರ ಕಾಲದಿಂದಲೇ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ನಾನು ಮೊನ್ನೆ ಮುಖ್ಯಮಂತ್ರಿ ಆದಾಗ ಗಡ್ಕರಿ ಅವರನ್ನು ಭೇಟಿ ಮಾಡಿ, ಗಡ್ಕರಿ ಅವರು ಒಂದು ಪರ್ಮಿಷನ್ ಕೊಟ್ಟರು, ಒಂದು DPR ರೆಡಿ ಮಾಡಿ ತಗೊಂಬನ್ನಿ ಅಂತ ಹೇಳಿ. ನನ್ನ ಕಾಲದಲ್ಲಿ DPR ರೆಡಿ ಮಾಡಿ ಅಲ್ಲಿ ಕೊಟ್ಟೆಯಲ್ಲಿ ಅಷ್ಟುಳ್ಳ ನನ್ನ ಸರ್ಕಾರ ತೆಗೆದ್ರು. ಅದು ಅಲ್ಲಿಗೆ ಬಿದ್ದಿದೆ. ಈಗ ಮೇಕೆದಾಟನ್ನ ಕಟ್ತೀವಿ ಅಂತೇಳಿ ಸಂಗಮದಿಂದ ಕಾಂಗ್ರೆಸ್ ನಾಯಕರು ಬೆಂಗಳೂರಿನವ್ರಿಗೆ ಪಾದಯಾತ್ರೆ ಮಾಡಿದ್ರು. ಆ ಪಾದಯಾತ್ರೆಯ ಅವರ ಸ್ಲೋಗಾನು ನಮ್ಮ ನೀರು ನಮ್ಮ ಹಕ್ಕು ಅಂದರು. ಇವತ್ತು ಸರ್ಕಾರ ನೀವು ಕೊಟ್ಟ ಮೇಲೆ ಅವ್ರಿಗೆ ಏನು ಮಾಡಿದ್ದಾರೆ? ಈಗ ಆ ಸ್ಲೋಗಾನ್ ಏನಾಯಿತು? ನಮ್ಮ ನೀರು ತಮಿಳುನಾಡಿನ ಹಕ್ಕು ಅಂತ ಹೇಳಿ ನಮ್ಮ ಈ ಒಂದು ಜಿಲ್ಲೆಯ ರೈತರ ಜೀವದ ಜೊತೆ ಚೆಲ್ಲಾಟ ಆಡಿರ್ತಕ್ಕಂಥ ಸರ್ಕಾರ ಇದು. 65 ಅಡಿ 70 ಅಡಿ ನೀರಿದ್ದಾಗ ಇವತ್ತು ನಮ್ಮ ರೈತರ ಹೊಲಕ್ಕೆ ನೀರನ್ನು ಹರಿಸಿದ್ದಾರೆ. ಇವತ್ತು 95 ಅಡಿ ನೀರು KRS ಇದೆ. ಪಾಪ ನಮ್ಮ ಮಂತ್ರಿಗಳು, ಕೃಷಿ ಸಚಿವರು ಈ ವರ್ಷ ಯಾರು
ಭತ್ತ ನಾಟಿ ಮಾಡಬೇಡಿ ಅಂತಕ್ಕಂಥ ಒಂದು ಆದೇಶನೇ ಮಾಡಿಬಿಟ್ರಿ. ಇಲ್ಲಿ ದೇಶದ ಇತಿಹಾಸದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಮಂಡ್ಯ ಜಿಲ್ಲೆ ಜನತೆಗೆ ಈ ಒಂದು ಮುಂಗಾರಿನಲ್ಲಿ ಭತ್ತ ನಾಟಿ ಮಾಡಬೇಡಿ ಅಂತ ಹೇಳಿದಂಥ ಯಾರಾದರೂ ಮಂತ್ರಿ ಇದ್ದರೆ ಅದು ಇವತ್ತು ಈ ಜಿಲ್ಲೆಯ ಉಸ್ತುವಾರಿ ಸಚಿವರು. ಈ ಜಿಲ್ಲೆಯ ಉಸ್ತುವಾರಿ ಸಚಿವರು ಮಂಡ್ಯಗೆ ಕೊಟ್ಟಂಥ ಕೊಡುಗೆ. ಈಗ ಅದೆಂಥದ್ದು ವಿಶ್ವೇಶ್ವರಯ್ಯ ನಾಲೆ ಅಭಿವೃದ್ಧಿ ಆ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದು ಇದೇ ಕುಮಾರಸ್ವಾಮಿ. 7/3/2019 ಆ ದಿನಾಂಕವನ್ನು ತಲೆಯಲ್ಲಿ ಇಟ್ಕೊಂಡಿದ್ದೇನೆ. ನಮ್ಮ ದೇವೇಗೌಡರು ಥರ ಅದೊಂದು ಸ್ವಲ್ಪ ನನಗೊಂದೊಂದು ಆಸ್ತಿ. ಅದು ನನಗೆ ಏನಾದರೂ ತೀರ್ಮಾನಗಳು ಮಾಡಿದ್ದೇನೆ, ನಾನು ಓದಿದ್ರೆ ಅದನ್ನು ತಲೆಯಲ್ಲಿ ಇಟ್ಕೊಂಡಿರ್ತೀನಿ. 7/3/2019 ಸರ್ಕಾರಿ ಆದೇಶ ಸುಮಾರು 522,37,00,000 ಹಣವನ್ನು ಈ ಒಂದು ವಿಶ್ವೇಶ್ವರಯ್ಯ ನಾಲೆಯ 2ನೇ ಹಂತದ 4 ಪ್ಯಾಕೇಜ್ಗೆ ಘೋಷಣೆ ಮಾಡಿದೆ. ನಾನು ಅವತ್ತು ತೀರ್ಮಾನ ಕೊಟ್ಟಿದ್ದು ಹಣವನ್ನು 300 ಕೋಟಿ ಸರ್ಕಾರದಿಂದ ಬಿಡುಗಡೆ ಮಾಡಿಸಿದೆ 7/3/2019. ನಾನು ಹೇಳಿದ್ದು ರೈತರು ಬೆಳೆ ಬೆಳೀಲಿಕ್ಕಾಗದೇ ಇದ್ದಾಗೆ ನೀರನ್ನು ಪರ್ಮನೆಂಟಾಗಿ ನಿಲ್ಲಿಸಬೇಡಿ, ಆಫ್ ಆ್ಯಂಡ್ ಆನು ಸ್ಕೀಮ್ನಲ್ಲಿ ಇವತ್ತು ಕೆಲಸವನ್ನು ಮಾಡಿ ಅಂತಕ್ಕಂಥ ಆದೇಶ ಮಾಡಿದ್ದು. ರೈತರು ಭೂಮಿಯಲ್ಲಿ ಬೆಳೆನೂ ಬೆಳ್ಕೋಬೇಕು, ಈ ಪುನಶ್ಚೇತನೂ ಆಗಬೇಕು ಅಂತೇಳಿ ಅದನ್ನು ಈಗ ಪಾಪ 700 ಕೋಟಿಗೋ 800 ಕೋಟಿಗೋ ಅದನ್ನು ಎಸ್ಟಿಮೇಟ್ ಜಾಸ್ತಿ ಮಾಡಿ ಕೆಲಸ ಕೊಟ್ಟಿರೋದು ಯಾರಿಗೆ? ದಯವಿಟ್ಟು ಹೇಳಿ, ಯಾರು ತಗೊಂಡವ್ರ ಕೆಲಸ ಮಾಡ್ತಾ ಇರೋದು? ಅವ್ರಿಗೆ ಕೊಟ್ಟಿದ್ದಾರೆ. ಅಡ್ವಾನ್ಸ್ ದುಡ್ಡು ಪೇಮೆಂಟ್ ಆಗಿಬಿಟ್ಟಿದೆ. ಆಗಲೇ ಇಲ್ಲಿ ಎಲೆಕ್ಷನ್ ನಡೆಸಬೇಕಲ್ಲ. ಈಗ ದುಡ್ಡೇನು ಅವರು ಏನು ಪಾಪ ಮನೆಯಿಂದ ಏನು ತರಲ್ಲ, ಸರ್ಕಾರದಿಂದ ಎಲ್ಲ ರೀತಿ ಯಥೇಚ್ಛವಾಗಿ ಹರಿತಾ ಇದೆ. ಇಷ್ಟೆಲ್ಲ ಇದ್ದರೂ ನಾನು ಇಷ್ಟು ಧೈರ್ಯವಾಗಿ ನಿಮ್ಮ ಮುಂದೆ ನಿಂತ್ಕೊಂಡು ಇಷ್ಟೆಲ್ಲ ಮಾತಾಡ್ತಾ ಇರೋದು ನನಗೆ ನನ್ನ ಮಂಡ್ಯ ಜಿಲ್ಲೆಯ ಜನತೆಯ ಬಗ್ಗೆ ನಂಬಿಕೆ ಇಟ್ಕೊಂಡಿದ್ದೇನೆ. ನನ್ನ ತಂದೆ ತಾಯಂದರು ಈ ಮಗ ಹಾಸನದಲ್ಲಿ ಜನ್ಮ ಎತ್ತಿರ್ಬೋದು, ಹಾಸನದ ಮಣ್ಣಲ್ಲಿ ಹುಟ್ಟಿರ್ಬೋದು, ನಾನು ಪಕ್ಕದ ರಾಮನಗರ ಜಿಲ್ಲೆಯಲ್ಲಿ ರಾಜಕೀಯ ಜನ್ಮವನ್ನು ಆ ತಂದೆ ತಾಯಂದರು ಕೊಟ್ಟಿರ್ಬೋದು. ಇವತ್ತು ಈ ರಾಜ್ಯದಲ್ಲಿ ಒಂದು ದೊಡ್ಡ ಶಕ್ತಿಯನ್ನು ನನಗೆ ಕೊಟ್ಟಿದ್ರೆ ಅದು ಈ ಮಂಡ್ಯ ಜಿಲ್ಲೆಯ ಜನತೆ ಅಂತಕ್ಕಂಥದ್ದನ್ನು ನನ್ನ ಜೀವನದಲ್ಲಿ ಮರೆಯಲ್ಲ. ಇವತ್ತು ಇದೆಲ್ಲ ಒಂದು ಭಾಗ. ಈಗ ನಿಮ್ಮ ಕೊಬ್ಬರಿ ಸ್ವಲ್ಪ ದುಡುಕಿದ್ರು ನಿಮ್ಗೆ ಹೇಳಬೇಕು, ನಾನು ಪ್ರಧಾನಮಂತ್ರಿಗಳಿಗೆ ಕನ್ವಿನ್ಸ್ ಮಾಡಿದ್ದೆ. ಒಂದು ಡೀಟೇಲ್ ನೋಟ್ ಕೊಡು ಅಂದರು ಪ್ರಧಾನಮಂತ್ರಿಗಳು. ನಾನು ಹೇಳಿದೆ, ಕಳೆದ ಬಾರಿ ಏನು ಒಂದು 50,000 ಮೆಟ್ರಿಕ್ ಟನ್ ಖರೀದಿ ಮಾಡಿದ್ದೀರಿ, ನಿಮ್ಮ ಇನ್ವೆಸ್ಟ್ಮೆಂಟೇ ಒಂದು 600-700 ಕೋಟಿ ಮಾಡಿದ್ದೀರಿ. ಅದರಲ್ಲಿ 50% ನೀವು ಎಣ್ಣೆ ಕಾರ್ಖಾನೆಗಳಿಗೆ ಕೊಬ್ಬರಿ ಮಾರಾಟ ಮಾಡಿ ದುಡ್ಡು ಅರ್ಧ ನಿಮಗೆ ವಾಪಸ್ ಬರುತ್ತೆ. ಒಂದು 2,000 ಕೋಟಿ ಹಣವನ್ನು ಈ ಒಂದು MSP ದರದಲ್ಲಿ ನನ್ನ ರೈತರಿಂದ ಕೊಂಡ್ಕೊಳ್ಳಲಿಕ್ಕೆ ಸರ್ಕಾರದ ಮೇಲೆ ದೊಡ್ಡ ಹೊರೆಯೇನಾಗಲ್ಲ. 40 ಲಕ್ಷ ಕೋಟಿ ಬಜೆಟು, 1,000 ಕೋಟಿ ರೂಪಾಯಿನ ಇವತ್ತು ಕರ್ನಾಟಕದ ನನ್ನ ರೈತರು ಕೊಬ್ಬರಿ ಬೆಳೆಗಾರರಿಗೆ ಕೊಟ್ಟರೆ ಸರ್ಕಾರಕ್ಕೆ ಏನು ದೊಡ್ಡ ಅನಾಹುತ ಆಗಲ್ಲ. ದಯವಿಟ್ಟು ನಮ್ಮ ರೈತರನ್ನು ಉಳಿಸಿ ಅಂತಕ್ಕಂಥ ಮಾತನ್ನು ಪ್ರಧಾನಮಂತ್ರಿಗಳು ಕೇಳಿದೆ. ಅವರು ಡೀಟೇಲ್ ಒಂದು ನನಗೆ ನೋಟ್ ಮಾಡಿ ಕಳಿಸು ಅಂದರು. ಅಷ್ಟರೊಳಗೆ ಇಲ್ಲಿ ಕಾಂಪಿಟೇಷನ್ನು ನಮ್ಮ ಕಾಂಗ್ರೆಸ್ನವರಿಗೆ ನಮ್ಮ JDSನವರಿಗೆ ಕಾಂಪಿಟೇಷನ್, ರೇವಣ್ಣ ಅವ್ರದ್ದೊಂದು ಕಡೆ ಕಾಂಪಿಟೇಷನ್ನು, ಇನ್ನೊಂದು ಕಾಂಗ್ರೆಸ್ ಲೀಡರ್ಗಳದೊಂದು ಕಾಂಪಿಟೇಷನ್. 2 ಗುಂಪು ಹೋದ್ರಲ್ಲಿ ಹೋಗಿ ನಮ್ಗೆ ರೇಟ್ ಜಾಸ್ತಿ ಮಾಡಿ ಅಂತ. ಇವರೇನು ಮಾಡಿದ್ರು, ಸರಿಯಾದ ರೀತಿಯ ಒಂದು ಮೀಟಿಂಗ್ನಲ್ಲಿ ಎಕ್ಸ್ಪ್ಲೈನ್ ಮಾಡಿದೆ. 250 ರೂಪಾಯಿ ಜಾಸ್ತಿ ಮಾಡಿಸ್ಕೊಂಡ್ರು. ಈಗ ಕೇಂದ್ರ ಸರ್ಕಾರದ 12,250, ನಮ್ಮದು 1,250 ಅಂತ ಘೋಷಣೆ ಮಾಡಿದ್ದಾರೆ. ಅದನ್ನು ನನ್ನ ರೈತ ಬಂಧುಗಳು ಅರ್ಥ ಮಾಡ್ಕೊಳ್ಳಿ. ಈ ಕಾಂಗ್ರೆಸ್ ಸರ್ಕಾರ 1,250 ಬೆಂಬಲ ಬೆಲೆ ಆ 12,500ಕ್ಕೆ ಏನು ಸೇರಿಸ್ಕೊಡ್ತೀವಿ ಅಂದರು. ಇವತ್ತಿನವರೆಗೆ 1 ನಯಾ ಪೈಸಾ ಕೊಟ್ಟಿಲ್ಲ. ಈಗಾಗಲೇ ನಿಮ್ಮ ಕಬ್ಬನ್ನು ಕೆಲವರು ಕೊಬ್ಬರಿನ ಕೆಲವರು ಏನು ಮಾರಾಟ ಮಾಡಿದ್ದೀರಿ, ಸ್ಲಿಪ್ ಕೊಟ್ಟು ನಿಮಗೆ ರಿಜಿಸ್ಟ್ರೇಷನ್ ಮಾಡಿ. ರಾಜ್ಯ ಸರ್ಕಾರ ಇನ್ನೂ ಒಂದು ಬಿಡಗಾಸು ಕೊಟ್ಟಿಲ್ಲ. ನಿಮ್ಮ ಹಾಲು ಉತ್ಪಾದಕರು ನನ್ನ ತಾಯಂದಿರಲ್ಲಿ ಕೂತಿದ್ದೀರಿ ಇಲ್ಲಿ. ಕಳೆದ 7 ತಿಂಗಳಿಂದ ನಿಮಗೆ ದುಡ್ಡು ಬರಲಿಲ್ಲ, ಪ್ರೋತ್ಸಾಹಧನ. ಹೇಳ್ತಾ ಹೋದರೆ ಹಲವಾರು ವಿಷಯಗಳನ್ನು ಹೇಳ್ಬೋದು. ನಾನು ಒಂದು ಮಾತನ್ನು ಈ ವೇದಿಕೆ ಮುಖಾಂತರ ಬರೀ ಮಂಡ್ಯ ಜಿಲ್ಲೆ ಜನಕ್ಕಷ್ಟೇ ಅಲ್ಲ, ರಾಜ್ಯದ ಜನತೆಗೆ ನಾನು ಈ ವೇದಿಕೆ ಮುಖಾಂತರ ಹೇಳ್ತೇನೆ. ಇವತ್ತು ನಾನು ಪಾರ್ಲಿಮೆಂಟ್ಗೆ ನಿಲ್ತಕ್ಕಂಥ ಈ ಒಂದು ವಾತಾವರಣ ನಿರ್ಮಾಣ ಆಗಿದ್ದು ಒಂದು ಕಡೆ ನನ್ನ ಜವಾಬ್ದಾರಿ, ನನ್ನ ಕಾರ್ಯಕರ್ತರು, ನನ್ನ ಪಕ್ಷ, ನನ್ನ ರೈತರ ಪಕ್ಷ
ಇದನ್ನು ಉಳಿಸ್ಲೇಬೇಕು ಅಂತೇಳಿ ಈ ಮಂಡ್ಯ ಜಿಲ್ಲೆ ನಾವು ಕಳ್ಕೊಂಡ್ರೆ ನಾವು ಜೀವನದಲ್ಲಿ ಸಂಪೂರ್ಣವಾಗಿ ನೆಲ ಕತ್ತೀವಿ ಅಂತಕ್ಕಂಥ ಒಂದು ಭಯದಲ್ಲಿ ಇವತ್ತು ನಾನಿಲ್ಲಿ ತಲೆ ಕೊಟ್ಟಿದ್ದೇನೆ. ಮಂಡ್ಯ ಜಿಲ್ಲೆಯ ನನ್ನ ತಂದೆ ತಾಯಂದಿರು ನಾನು ಏನಾದರೂ ಅಲ್ಪ ಸ್ವಲ್ಪ ಕಾಣಿಕೆ ನನ್ನ ರಾಜಕೀಯ ಜೀವನದಲ್ಲಿ ಕೊಟ್ಟಿದ್ದೇನೆ ರೈತರಿಗೆ ಅನ್ನೋದು ನಿಮ್ಮ ಹೃದಯದಲ್ಲಿದ್ದರೆ ನನಗೆ ಹಾಲನ್ನಾದರೂ ಕೊಡಿ, ವಿಷನಾದರೂ ಕೊಡಿ, ಎರಡನ್ನೂ ಸಮಚಿತ್ತವಾಗಿ ನಾನು ತಗೋತೀನಿ. ಯಾರ ಬಗ್ಗೆನೂ ದೂರಲ್ಲ. ನಾನೇನಾದ್ರು ಸಣ್ಣ ನಾನೇನು ಎಲ್ಲ ಮಾಡಿದ್ದೇವೆ ಅಂತ ಹೇಳಲ್ಲ. ನನಗೆ ಸಿಕ್ಕಿದ್ದು 2 ಅವಧಿ ಅಧಿಕಾರ. ಒಂದು ಅವಧಿನಲ್ಲಿ 20 ತಿಂಗಳು, ಇನ್ನೊಂದು ಅವಧಿ ಇನ್ನೂ ಬೇರೆ ಪಕ್ಷಗಳ ಜೊತೆ ಸೇರ್ ಮಾಡಿದ್ದೇನೆ. ನನ್ನ ತಾಯಂದರು ನಾನು ಹಳ್ಳಿಗೆ ಬಂದಾಗ 2006ರಲ್ಲಿ ಆ ಸಾರಾಯಿ ನಿಲ್ಲಿಸೋ ಅಂತೇಳಿ ಕಣ್ಣಲ್ಲಿ ನೀರು ಹಾಕಿದ್ರೆ ನಮ್ಮ ಕುಟುಂಬಗಳು ಹಾಳಾಗ್ತಾ ಇದ್ದಾವೆ ಅಂತೇಳಿ ನನ್ನ ತಾಯಂದರಿಗೆ ಗೌರವ ಕೊಡಲಿಕ್ಕೆ ಅವತ್ತು ನನ್ನ ಮೇಲೆ ಎಂತೆಂಥ ಆಮಿಷಗಳನ್ನು ಒಡ್ಡಿದ್ರು. ಅದೆಲ್ಲವನ್ನು ಧಿಕ್ಕರಿಸಿ ಈ ರಾಜ್ಯದಲ್ಲಿ ಸಾರಾಯಿ ನಿಲ್ಲಿಸದೆ ನನ್ನ ತಾಯಂದಿರಿಗೆ ಗೌರವ ಕೊಟ್ಟಿದ್ದೇನೆ. ಅದಷ್ಟೇ ಅಲ್ಲ, ನಮ್ಮ ಯುವಕರು ಆನ್ಲೈನ್ ಲಾಟ್ರಿ ಅಂತ ನಡೀತಾ ಇತ್ತು. ಆಗ ಸಾಯಂಕಾಲದ ಟೈಮಲ್ಲಿ ಆ ಆನ್ಲೈನ್ ಲಾಟ್ರಿ ಅಂಗಡಿ ಮುಂದೆ ಕ್ಯೂ ನಿಂತಿರೋರು. ಒಬ್ಬ ಹುಡುಗ ನನ್ನ ಹತ್ರ ಬಂದು 2 ಲಕ್ಷ ಸಾಲ ಮಾಡ್ಕೊಂಡಿದ್ದೇನೆ, ಆ ಸಾಲ ತೀರಿಸದೇ ಇದ್ದರೆ ನಮ್ಮ ಕುಟುಂಬ ಆತ್ಮಹತ್ಯೆ ಮಾಡ್ಕೋತೀವಿ ಅಂತಕ್ಕಂಥ ಮಾತನ್ನು ಹೇಳ್ದ. ಅವತ್ತೇ ತೀರ್ಮಾನ ಮಾಡಿದೆ ನಮ್ಮ ರಾಜ್ಯದಲ್ಲಿ ಎಲ್ಲ ಲಾಟ್ರಿ ನಿಷೇಧ ಮಾಡಬೇಕು ಅಂತ ಹೇಳಿ. ಇವತ್ತು ಮದ್ದೂರಿನಲ್ಲಿ ಅದೇನೋ ಡಾಕ್ಟರ್ ರವೀಂದ್ರ ಅವ್ರಿಗೆ ಹೇಳಿದ್ರಲ್ಲ, ಎಂತೆಂಥವ್ರನ್ನ ಆಯ್ಕೆ ಮಾಡೋದಕ್ಕೆ ಇಲ್ಲಿ ಕರ್ಕೊಂಬಂದಿದ್ದೀರಿ ಅಂತೇಳಿ. ಮದ್ದೂರಿನಲ್ಲಿ ಅದೆಂಥದ್ದು ತಿಮ್ದಾಸೋ ಪಮ್ದಾಸೋ ಹೋಟ್ಲ ಇದ್ದಲ್ಲ, ಏನು ನಡೀತಾ ಇದೆ ಅಲ್ಲೀಗ? ಅಕ್ಕಪಕ್ಕದ ತಾಲೂಕುಗಳಿಂದ ಬಸ್ಗಳು ಬೇರೆ ಮಾಡವ್ರೆ, ಅವರಿಗೆಲ್ಲ ರಾಜೋಪಚಾರ. ಅಲ್ಲಿ ಪೊಲೀಸ್ನವರು ಈ ಸರ್ಕಾರ ನಡೆಸ್ತಾವ್ರೋ ಏನೋ ಗೊತ್ತಿಲ್ಲ. ಡೇ ಆ್ಯಂಡ್ ನೈಟಲ್ಲಿ ಹಳ್ಳಿಯಿಂದ ನಮ್ಮ ಯುವಕರನ್ನ ಆ ಬಸ್ಗಳಲ್ಲಿ ತುಂಬ್ಕೊಂಬಂದು ದಿನ ಲಾಟ್ರಿ ಆಡಿಸೋದು, ಬೆಟ್ಟಿಂಗ್ ದಂಧೆ ಮಾಡೋದು, ಇದು ನಡೆಸ್ಕೊಂಡು ಎಷ್ಟು ಕುಟುಂಬದ ಮನೆ ಹಾಳು ಮಾಡ್ತಾ ಇದ್ದಾರೆ. ಇಂಥವ್ರನ್ನ ಮಂಡ್ಯ ಜಿಲ್ಲೆ ಜನ ನೀವು ಒಪ್ಕೋತೀರಾ? ಇಂಥವ್ರನ್ನೆಲ್ಲ ಒಂದು ಓಟಿಗೆ 2,000 ಅವನಿಗೆ ಕ್ಯಾಂಡಿಡೇಟ್ 2,000 ಕೊಟ್ಟರೆ 2,000 ಕೈಯಿಂದ ಹಾಕ್ತಾನಂತಲ್ಲಿ ಮದ್ದೂರಲ್ಲಿ. ಮೊನ್ನೆ ಯಾರು ಹೇಳ್ತಿದ್ರು. ಈ ಹಣದಿಂದ ಅವರು ಗೆಲ್ತೀವಿ ಅಂತಕ್ಕಂಥದ್ದು ಅವರಲ್ಲಿ ಇನ್ನೂ ಏನೋ ಆ ದುರಂಕಾರ ಇಟ್ಕೊಂಡಿದ್ದಾರೆ. ಬಹುಶಃ ಮಂಡ್ಯ ಜಿಲ್ಲೆಯ ಜನತೆ ಈ ಚುನಾವಣೆಯಲ್ಲಿ ದುಡ್ಡು ನಡೆಯಲ್ಲ ಸದಾಕಾಲ ಅಂತಕ್ಕಂಥದ್ದನ್ನು ದೇಶಕ್ಕೆ ಇವತ್ತು ಸಾಬೀತು ಮಾಡ್ತೀನಿ ಅಂತಕ್ಕಂಥ ನಂಬಿಕೆ ಇಟ್ಕೊಂಡಿದ್ದೇನೆ ನಾನು. ಅದರಿಂದ ನಾನು ಇವತ್ತು ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡೋದು, ನೀವು ಹಾಲಲ್ಲಾದರೂ ಹಾಕಿ ನೀರಲ್ಲಾದರೂ ಹಾಕಿ ಅಂತ ರಾಘವೇಂದ್ರನ ಮುಂದೆ ಡಾಕ್ಟರ್ ರಾಜ್ಕುಮಾರ್ ಹಾಡಿದೆ. ನಾನು ನಿಮಗೆ ಈ ಮಂಡ್ಯ ಜಿಲ್ಲೆ ನನ್ನ ತಂದೆ ತಾಯಂದರಿಗೆ ಇದು ನಾಗಮಂಗಲ ಗಂಡು ಭೂಮಿ, ಇದು ಬರಡು ಭೂಮಿ. ಇದು ಇಂಥ ಒಂದು ಬರಡು ಭೂಮಿಯಲ್ಲಿ ಜನಿಸಿ ಒಂದು ಗಾದೆ ಇದು ಹೇಳ್ತಾರೆ ಎಲ್ಲ, ಏನಾದರೂ ಚಂದ್ರಲೋಕದಲ್ಲಿ ಜಾಗ ಸಿಗ್ತದಂದರೆ ಮೊದಲು ಹೋಗಿ ಲ್ಯಾಂಡ್ ಆಗೋರು ನಾಗಮಂಗಲ ಜನ ಅಂತಕ್ಕಂಥದ್ದನ್ನು ಅಲ್ಲೋಗಿ ಹಸು ಕಟ್ತಾರೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಅಂಥ ಒಂದು ಗಂಡು ಭೂಮಿ ಇದು. ಶ್ರಮಪಟ್ಟು ಕೆಲಸ ಮಾಡ್ತೀರಿ, ನಾನು ನೋಡಿದ್ದೀನಿ. ಬೆಂಗಳೂರು ನಗರದಲ್ಲಿ ಸಾವಿರಾರು ಕುಟುಂಬಗಳು ಇಲ್ಲಿಂದ ಹೋಗಿ ಹಲವಾರು ರೀತಿಯಲ್ಲಿ ಕಷ್ಟಪಟ್ಟು ದುಡಿಮೆ ಮಾಡ್ತೀನಿ. ಹಲವಾರು ಕುಟುಂಬದ ನಮ್ಮ ಯುವಕರು ಹಲವಾರು ರಸ್ತೆಗಳಲ್ಲಿ ರಾತ್ರಿ 8 ಗಂಟೆಯಿಂದ 12 ಗಂಟೆವರೆಗೆ ಆ ಚಕ್ರಗಳ ಒಂದು ಗಾಡಿಗಳಲ್ಲಿ ಒಂದು ಮೊಟ್ಟೆ ಮಾರಾಟ ಮಾಡೋದು, ಕಬಾಬ್ ಚಿಕನ್ ಮಾರಾಟ ಮಾಡೋದು, ದೋಸೆ ಹಾಕೋದು, ಈ ರೀತಿಯ ಒಂದು ದುಡಿಮೆ, ತರಕಾರಿ ವ್ಯಾಪಾರ ಮಾಡೋದು, ಈ ರೀತಿಯ ದುಡಿಮೆಯಿಂದ ಕಷ್ಟಪಟ್ಟು ಸಂಪಾದನೆ ಮಾಡಿ ಸ್ವಾಭಿಮಾನದಿಂದ ಬದುಕ್ತಕ್ಕಂಥ ಈ ನನ್ನ ನಾಗಮಂಗಲದ ತಂದೆ ತಾಯಂದಿರ ಜೀವನ ನೋಡಿದ್ದೇನೆ ನಾನು. ಇವತ್ತು ನಾನು ಈ ಚುನಾವಣೆಗೆ ನಿಂತಿರ್ತಕ್ಕಂಥದ್ದು ದೇವರ ಇಚ್ಛೆ ಅಂತಕ್ಕಂಥದ್ದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಬಹುಶಃ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗೋದು ಯಾರೂ ತಪ್ಪಿಸ್ಲಿಕ್ಕಾಗಲ್ಲ. ಇವರು ಅದೆಂಥದ್ದು 5 ನ್ಯಾಯವಂತೆ, ಏನೋ 25 ಸ್ಕೀಮ್ಗಳಂತೆ. ಇಲ್ಲಿ ಈ ರಾಜ್ಯದಲ್ಲಿ 5 ಗ್ಯಾರಂಟಿ ಕೊಡೋಕೆ ಹೋಗಿ ದುಡ್ಡಿಲ್ಲದೆ ಈಗ ಪತ್ರಿಕೆಗಳೆಲ್ಲ ಅದೇನೋ ಖಾಲಿ ಚಂಪ್ ತೋರಿಸ್ತವ್ರೆ ಇಡೀ ರಾಜ್ಯ ಜನತೆಗೆ. ಕೇಂದ್ರ ಸರ್ಕಾರ ಕೊಡ್ತಿಲ್ಲ ಅಂತೇಳಿ. ಕೇಂದ್ರ ಸರ್ಕಾರ ಕೊಡೋದು ಏನು ನಿಲ್ಲಿಸಲ್ಲ. ಇಲ್ಲಿ ಕಳೆದ 10 ತಿಂಗಳು ಸಿಕ್ದಂಗೆ ಲೂಟಿ ಮಾಡಿ ಹಲವಾರು ಗುತ್ತಿಗೆದಾರರ ಕುಟುಂಬಗಳು ನಾಶ ಆಗಿದ್ದಾವೆ. ಸಿಕ್ದಂಗೆ ಲೂಟಿ ಮಾಡಿ ಖಜಾನೆಯ ದುಡ್ಡನ್ನು ಖಾಲಿ ಪಾತ್ರೆ ಮಾಡಿ ಇಟ್ಕೊಂಡು ಕೂತವ್ರು ಇಲ್ಲಿ. ನಮ್ಮ ಕಾಲದಲ್ಲಿ ಯಾತಕ್ಕೆ ರೈತರಿಗೆ 25,000 ಕೋಟಿ ಸಾಲ ಮನ್ನಾ ಮಾಡಿದಾಗ ನಮ್ಮ ಸರ್ಕಾರದ ಖಜಾನೆ ಖಾಲಿ ಯಾಕಾಗಿರಲಿಲ್ಲ? ನಾವು ಈ ರೀತಿ ಏನೋ ಹೇಳಿದ್ರಲ್ಲ, ಈಗ ಸಬ್ ರಿಜಿಸ್ಟ್ರ್ ಕಚೇರಿಲಿ ಆ ರಿಜಿಸ್ಟ್ರೇಷನ್ ಮಾಡ್ಸೋಕೆ ಹೋದ್ರೆ ದುಡ್ಡು ಎಷ್ಟು ಜಾಸ್ತಿ ಮಾಡಿದ್ರೆ, ಪೇಪರ್ ವ್ಯಾಲ್ಯೂ ಚಾಪಕ್ಕಾಗದ ವ್ಯಾಲ್ಯೂ ಎಷ್ಟು ಮಾಡಿದ್ರೆ, ಯಾವ ಟಿ ಸಿನ ನನ್ನ ರೈತರು ಹಾಕ್ಸ್ಬೇಕಾದ್ರೆ ಈಗ ಬೋರ್ವೆಲ್ಗಳಿಗೆ
ನಮ್ಮ ಕಾಲದಲ್ಲಿ 5,000 to 25,000 ಮಾಡಿದ್ದು. ಇವತ್ತು 1.5 ಲಕ್ಷ, 2 ಲಕ್ಷ, ಇವತ್ತು 2,15,000. ಇದೆಲ್ಲ ಯಾಕೆ ಮಾಡಿದ್ದಾರೆ? ನನ್ನ ತಾಯಿಂದ ಅರ್ಥ ಮಾಡ್ಕೊಳ್ಳಿ. ನಿಮಗೆ ಇಲ್ಲಿ 2,000 ರೂಪಾಯಿ ಹೇಳ್ತಾರೆ, ಅಲ್ಲಿ ಹೇಳೋದಲ್ಲ ಮದ್ಯದ ಅಂಗಡಿ ಕತೆ 58 ರೂಪಾಯಿ ಇದೆ, ಅದನ್ನು ಹೇಳೋದಿಲ್ಲ ನಮ್ಮ ಇವತ್ತು 150, 160 ಆಯಿತು ಒಂದು ಕ್ವಾರ್ಟರ್ ಬಾಟ್ಲು ಅಂತ. ಯಾತಕ್ಕೆ ಅದಾಯ್ತಿದೆ? ನಿಮ್ಗೆ ಇಲ್ಲಿ 2,000 ಕೊಡ್ತಾರೆ, ನಿಮ್ಮ ಕುಟುಂಬದಲ್ಲಿ ನಿಮ್ಮ ಮನೆ ಜೀವನ ಮಾಡ್ತಕ್ಕಂಥದ್ದು ದುಡಿಮೆ ಮಾಡೋರಿಗೆ ಅವ್ರ ಹತ್ರ 4,000 ರೂಪಾಯಿ 5,000 ರೂಪಾಯಿ ಜೋಬಿಗೆ ಕಿತ್ಕೊಂಡು ಅವ್ರ ಹತ್ರ ನಿಮಗೆ 2,000 ಕೊಡ್ತೀವಿ ಅಂತಾರೆ. ಇದು ಪಿಕ್ ಪ್ಯಾಕೆಟ್ ಸರ್ಕಾರ, ಇದು ಜನಗಳನ್ನು ಉದ್ಧಾರ ಮಾಡೋ ಸರ್ಕಾರ ಅಲ್ಲ ಇದು. ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ. ನಾನು ಅದೆಲ್ಲ ಡೀಟೇಲ್ ಹೇಳಲಿಕ್ಕೆ ಹೋಗೋದಿಲ್ಲ. ಆದರೆ ಒಂದು, ನರೇಂದ್ರ ಮೋದಿಯವ್ರಿಗೂ ದೇವೇಗೌಡರಿಗೂ, ನರೇಂದ್ರ ಮೋದಿಯವರಂದ್ರು ಇವತ್ತು ವಿಶ್ವದಲ್ಲೇ ಬೇರೆ ಬೇರೆ ದೇಶದ ಪ್ರಧಾನಮಂತ್ರಿಗಳು, ಅಧ್ಯಕ್ಷರುಗಳು ಕಾದು ಅವ್ರನ್ನ ಭೇಟಿ ಮಾಡಿ ಗೌರವ ಕೊಡ್ತಕ್ಕಂಥದ್ದೇನಿದೆ, ನೀವು ಬೆಳೆಸಿದಂಥ, ನೀವು ಶಕ್ತಿ ತುಂಬಿದಂಥ ನಿಮ್ಮ ಕುಟುಂಬದ ಸನ್ಮಾನ್ಯ ದೇವೇಗೌಡರು ದೆಹಲಿಗೆ ಹೋದರೆ ನರೇಂದ್ರ ಮೋದಿಯವರು ಅವರ ಚೇಂಬರಿಂದ ಎದ್ದು ಬಂದು ದೇವೇಗೌಡರು ಕೈ ಹಿಡಿದು ಕರ್ಕೊಂಡೋಗಿ ಕುರ್ಚಿ ಮೇಲೆ ಕೂರಿಸಿ ಪ್ರಧಾನಮಂತ್ರಿಗಳ ಕಚೇರಿನಲ್ಲಿ ಒಬ್ಬ ತಂದೆಯನ್ನು ಮಗ ಕೂರಿಸಿದಾಗೆ ಮಗ ಹಿಂದ್ಗಡೆ, ತಂದೆ ಹಿಂದ್ಗಡೆ ನಿಂತು ಆ ಫೋಟೋಗಳನ್ನು ತೆಗೆಸ್ಕೊಂಡಂಥ ದೃಶ್ಯಗಳೇನಿದೆ, ಇದು ದೇವೇಗೌಡರು ಗಳಿಸಿರ್ತಕ್ಕಂಥ ಆ ಗೌರವ. ನಿಮ್ಮ ದುಡಿಮೆಯಿಂದ ದೇವೇಗೌಡರು ಆ ಗೌರವವನ್ನು ಉಳಿಸ್ಕೊಂಡಿದ್ದಾರೆ. ಇವತ್ತು ಈ ಚುನಾವಣೆಯಲ್ಲಿ ನರೇಂದ್ರ ಮೋದಿಯವರು ಪ್ರೈಮ್ ಮಿನಿಸ್ಟರ್ ಆಗೋದು ಮತ್ತಿವರು ಯಾರೂ ತಪ್ಪಿಸ್ಲಿಕ್ಕಾಗಲ್ಲ. ಈ ಒಂದು ಸಂದರ್ಭದಲ್ಲಿ ನಾನು ಮೈತ್ರಿಯ ಒಪ್ಪಂದ ಮಾಡಿರೋದು ನನ್ನ ಸ್ವಾರ್ಥಕ್ಕಲ್ಲ. ನನ್ನ ಪಕ್ಷ ಇವತ್ತು ಸ್ವತಂತ್ರವಾಗಿ ಅಧಿಕಾರ ತಗೊಳ್ಳೋ ಶಕ್ತಿ ಇಲ್ಲ ನನಗೆ. 17 ವರ್ಷ ಕಷ್ಟಪಟ್ಟಿದ್ದೇನೆ, ಹೇಳಿದೆ 3 ಬಾರಿ ಹೃದಯದ ಆಪರೇಷನ್ ಮಾಡಿಸ್ಕೊಂಡಿರೋನು. ಯಾತಕ್ಕೋಸ್ಕರ ನಾನು ಈ ದುಡಿಮೆ ಮಾಡಬೇಕು? ನನ್ನ ಜನಗಳನ್ನು ಏನಾದರೂ ಮಾಡಿ ಒಂದು ಒಳ್ಳೆಯ ಬದುಕನ್ನು ಬರ್ತಕ್ಕಂಥ ವಾತಾವರಣ ತರಬೇಕು ಅಂತ ಹೇಳಿ ನನ್ನ ಈ ಶ್ರಮ ಏನಿದೆ. ನಾನೇನು ಮನೇಲಿ 2 ಹೊತ್ತು ಮುದ್ದೆ ತಿನ್ಕೊಂಡು ಊಟ ಮಾಡ್ಕೊಂಡು ಮಲಗೋಕ್ಕಾಗಲ್ವ? ಇಂಥ ನನ್ನ ಆರೋಗ್ಯ ಕೆಡಿಸ್ಕೊಂಡು ಯಾರಿಗೋಸ್ಕರ ನಾನು ಹೋರಾಟ ಮಾಡ್ತಾ ಇದ್ದೇನೆ? ಜನ ನನಗೆ ಸ್ವತಂತ್ರವಾದ ಸರ್ಕಾರ 3 ಬಾರಿನೂ ಕೊಟ್ಟಿಲ್ಲ. ಚುನಾವಣೆಯಲ್ಲಿ ನಾನು ಬೇರೆ ಪಕ್ಷಗಳ ಜೊತೆ ಸರ್ಕಾರ ಮಾಡಿದಾಗ ಯಾವ ರೀತಿ ನಡ್ಕೊಂಡಿದ್ದೇನೆ ನಿಮ್ಮ ಮುಂದೆ ಮಾಹಿತಿಗಳಿದೆ. ಸ್ವತಂತ್ರವಾದ ಸರ್ಕಾರ ತರಬೇಕು ಅಂತೇಳಿ ಪ್ರಯತ್ನ ಪಟ್ಟು ವಿಫಲನಾದೆ. ಇವತ್ತು ನರೇಂದ್ರ ಮೋದಿ ಅವ್ರ ಜೊತೆ ಕೈ ಜೋಡಿಸಿರ್ತಕ್ಕಂಥದ್ದು ನನ್ನ ಕನ್ನಡ ನಾಡಿನ ನನ್ನ ರೈತ ಬಂಧುಗಳು, ಬಡ ಕುಟುಂಬಗಳು ನೆಮ್ಮದಿಯ ಬದುಕ್ತಕ್ಕಂಥ ಕಾರ್ಯಕ್ರಮವನ್ನು ತರಲಿಕ್ಕೆ ನೀವು ನನಗೆ ಕೊಡ್ತಕ್ಕಂಥ ಶಕ್ತಿ, ಇದನ್ನು ಉಪಯೋಗ ಮಾಡಿ ದೇವೇಗೌಡರಿಗೆ ನರೇಂದ್ರ ಮೋದಿಯವರು ಯಾವ ಒಂದು ಗೌರವವನ್ನು ಕೊಡ್ತಾ ಇದ್ದಾರೆ, ಇದರ ಹಿನ್ನೆಲೆಯಲ್ಲಿ ನಾನು ಇವತ್ತು ಈ ಚುನಾವಣೆಗೆ ನಿಂತಿದ್ದೇನೆ. ಈ ಒಂದು ಚುನಾವಣೆಯಲ್ಲಿ ಮಂಡ್ಯ ಜಿಲ್ಲೆಯ ಜನತೆ ನನ್ನನ್ನು ಆಶೀರ್ವಾದ ಮಾಡಿ, ನಿಮ್ಮ ಕುಟುಂಬದ ಒಬ್ಬ ಮಗನಾಗಿ ನನ್ನನ್ನು ಸ್ವೀಕಾರ ಮಾಡಿ ಇವತ್ತು ಕೊಡ್ತಕ್ಕಂಥ ಶಕ್ತಿ ಈ ನಾಡಿನ ಪ್ರತಿ ಬಡ ಕುಟುಂಬಗಳ ಬದುಕಿಗೆ. ಭಾಳ ಜನ ಹೇಳ್ತಾರೆ ಕುಮಾರಸ್ವಾಮಿ ನರೇಂದ್ರ ಮೋದಿಯವ್ರ ಸರ್ಕಾರದಲ್ಲಿ ಮಂತ್ರಿ ಆಗ್ತಾರೆ ಅಂತೇಳಿ. ನಾನು ಅದೆಲ್ಲ ಯೋಚನೆ ಮಾಡಿಲ್ಲ. ನನ್ನ ಮುಂದೆ ಇವತ್ತಿರೋದು ಈ ಚುನಾವಣೆಯಲ್ಲಿ 28ಕ್ಕೆ 28 ಲೋಕಸಭಾ ಕ್ಷೇತ್ರದಲ್ಲಿ ಜನತಾದಳದ ಮತ್ತು ಕಾಂಗ್ರೆಸ್ನ ಅಭ್ಯರ್ಥಿಗಳನ್ನು ಗೆಲ್ಲಿಸಲಿಕ್ಕೆ, ಜನತಾದಳದ ಮತ್ತು BJP ಅಭ್ಯರ್ಥಿಗಳನ್ನು ಗೆಲ್ಲಿಸಲಿಕ್ಕೆ ನಾನು ಹೋರಾಟ ಏನು ಮಾಡ್ತಾ ಇದ್ದೇನೆ. ಇವತ್ತು ಕಾಂಗ್ರೆಸ್ನ 28 ಕ್ಷೇತ್ರದಲ್ಲಿ ಮನೆಗೆ ಕಳಿಸಿ ಈ ಸರ್ಕಾರ ಭ್ರಷ್ಟ ಸರ್ಕಾರ, ಇದನ್ನು ಕಿತ್ತು ಒಗೆಯಬೇಕು ಅಂತಕ್ಕಂಥ ದೃಷ್ಟಿಯಿಂದಲೇ ನರೇಂದ್ರ ಮೋದಿಯವರ ಜೊತೆ ಕೈ ಜೋಡಿಸಿರ್ತಕ್ಕಂಥದ್ದು. ಅದರ ಮುಖಾಂತರ ನಿಮ್ಮ ಮೇಕೆದಾಟು, ಇವತ್ತು ಮೇಕೆದಾಟಿನಲ್ಲಿ ಇವತ್ತು ಸಿದ್ದರಾಮಯ್ಯನವ್ರು ಹೇಳ್ತಾರೆ ದೇವೇಗೌಡರು ಹೋಗ್ಬಿಟ್ಟು ನರೇಂದ್ರ ಮೋದಿ ಅವ್ರ ಹತ್ರ ಒಪ್ಪಿಗೆ ಕೊಡಿಸ್ಬಿಡ್ಲಿ, ನಾಳೆ ಬೆಳಗ್ಗೆ ಶುರು ಮಾಡಿಬಿಡ್ತೀವಿ ಕೆಲಸ ಅಂತ ಹೇಳ್ತಾವ್ರೆ. ಈಗ ಈ ಮಾತೇನು ಹೇಳ್ತಾ ಇದ್ದೀರಿ? ಇಷ್ಟು ದಿವಸ ಏನು ಮಾಡ್ತಾ ಇದ್ದೀರಿ? ಎಲ್ಲಿಂದ ಶುರು ಮಾಡ್ತೀರಿ? ದುಡ್ಡಿಲ್ಲ, ಖಾಲಿ ಪಾತ್ರ ಇಟ್ಕೊಂಡು ಚಂಬಿಡ್ಕೊಂಡು ಓಡ್ತಾ ಇದ್ದೀರಿ. ನಿಮ್ಮ ಕೈಲ ಯೋಗ್ಯತೆ ಇದೆಯಾ ಕೇಳಲಿಕ್ಕೆ ಬಯಸ್ತೀನಿ ಸಿದ್ದರಾಮಯ್ಯನವ್ರಿಗೆ. ಇವತ್ತು ನಾನು ಒಂದು ಮಾತು ಕೊಡ್ತೇನೆ, ಈ ಒಂದು ಗಂಡು ಭೂಮಿಯಿಂದ ಮೇಕೆದಾಟಿನ ಒಂದು ಕೆಲಸ ಪ್ರಧಾನಮಂತ್ರಿಗಳಿಂದ ಒಪ್ಪಿಗೆ ಅಷ್ಟೇ ಅಲ್ಲ, ಪ್ರಧಾನಮಂತ್ರಿಯವರು ಒಪ್ಪಿಗೆ ಕೊಟ್ಟ ತಕ್ಷಣ ಆಗಲ್ಲ ಅದು. ನೀವೇ ನೋಡಿದಿರಿ ಪಕ್ಕದ ತಮಿಳುನಾಡಿನಲ್ಲಿ ಇದೇ ಕಾಂಗ್ರೆಸ್ಸು DMK ಸಂಬಂಧ, ಅಲ್ಲಿ ಮ್ಯಾನಿಫೆಸ್ಟೋ ರಿಲೀಸ್ ಮಾಡ್ತಾರೆ. ಕರ್ನಾಟಕದಲ್ಲಿ ನಾವು ಯಾವುದೇ ಕಾರಣಕ್ಕೂ ಮೇಕೆದಾಟಿಗೆ ಅನುಮತಿ ಕೊಡಲಿಕ್ಕೆ ವಿರೋಧ ಮಾಡ್ತೀವಿ, ಕೊಡಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯನವರೇ, ನೀವು ಇಲ್ಲಿ ನರೇಂದ್ರ ಮೋದಿ ಅವ್ರನ್ನೆಲ್ಲ ಕೇಳಬೇಕಾಗಿರೋದು. ಮೊದಲು ನಿಮ್ಮ ಪಾರ್ಟ್ನರ್ಸ್ ಇದ್ದಾರಲ್ಲ ತಮಿಳುನಾಡಿನಲ್ಲಿ DMK, ಸ್ಟಾಲಿನ್ ಅವ್ರನ್ನ ಹೋಗಿ ಭೇಟಿ ಮಾಡಪ್ಪ ಶಿವಕುಮಾರ್, ಸ್ಟಾಲಿನ್ ಅವ್ರನ್ನ ಭೇಟಿ ಮಾಡಿ ಮಿಸ್ಟರ್ ಸಿದ್ದರಾಮಯ್ಯ, ಅಲ್ಲೂ ಒಪ್ಪಿಗೆ ತಗೊಳ್ಳಿ. 2 ಸೆಕೆಂಡಲ್ಲಿ ಕೇಂದ್ರ ಸರ್ಕಾರದಿಂದ ನಾವು ಕೊಡಿಸ್ಲಿಕ್ಕೆ ತಯಾರಾಗಿದ್ದೀವಿ. 2 ಸೆಕೆಂಡಲ್ಲಿ. ಇಲ್ಲಿ ಸುಳ್ಳು ಹೇಳ್ಕೊಂಡು ಎಷ್ಟು ದಿವಸ ಬದುಕ್ತೀರಿ?
ಸುಳ್ಳು ಹೇಳ್ಕೊಂಡು ಎಷ್ಟು ದಿವಸ ಬದುಕ್ತೀರಿ ನೀವು? ಆದರೂ ಒಂದು ಮಾತು ಹೇಳ್ತೇನೆ, ಮೇಕೆದಾಟಿಗೆ ಶಂಕುಸ್ಥಾಪನೆಯನ್ನು ನಾವು ಈ ಚುನಾವಣೆಯಲ್ಲಿ ಗೆದ್ದ ಒಂದು 4-5 ತಿಂಗಳ ಒಳಗೆ ನರೇಂದ್ರ ಮೋದಿಯವ್ರನ್ನ ಒಪ್ಪಿಸೋದಷ್ಟೇ ಅಲ್ಲ, ಕಾನೂನಿನ ಚೌಕಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿರಲಿ, ಯಾವುದೇ ಒಂದು ನಮ್ಮ ಕಾನೂನು ಚೌಕಟ್ಟು, ನಮ್ಮ ದೇಶದ ಯಾವೊಂದು ಭಾರತದ ಒಕ್ಕೂಟದ ವ್ಯವಸ್ಥೆ ಏನಿದೆ, ಎಲ್ಲ ರೀತಿಯ ಅನುಮತಿಯನ್ನು ಪಡೆದು ಮೇಕೆದಾಟನ್ನು ಕಟ್ತಕ್ಕಂಥದ್ದು ಶತಸಿದ್ಧ. ಅದನ್ನು ಒಂದು ಬಾರಿ ನನ್ನ ನಾಡಿನ ಜನತೆ, ಬಿ ಜೆ ಪಿ ಅಭ್ಯರ್ಥಿಗಳು, ನಮ್ಮ ಜನತಾದಳದ ಅಭ್ಯರ್ಥಿಗಳನ್ನು ತಾವು ಈ ಚುನಾವಣೆಯಲ್ಲಿ 28ಕ್ಕೆ 28 ಸ್ಥಾನ ಕೊಡಿ. ಪ್ರಧಾನಮಂತ್ರಿಯವರ ಹತ್ರ ಅಷ್ಟೇ ಅಲ್ಲ, ಒಂದು ಕಾನೂನಿನ ಚೌಕ ಇದ್ದರೆ ಬರೀ ಮೇಕೆದಾಟ ಅಷ್ಟೇ ಅಲ್ಲ, ನಮ್ಮ ಜನತೆಯ ಒಂದು ಹೊಲಕ್ಕೆ ನೀರನ್ನು ಹರಿಸ್ತಕ್ಕಂಥ ಕೆಲಸವನ್ನು ಎಲ್ಲ ರೀತಿಯಲ್ಲಿ ಎಲ್ಲೆಲ್ಲಿ ಸಾಧ್ಯವೋ ಅದು ಎಲ್ಲವನ್ನು ಕೆಲಸವನ್ನು ಜಾರಿಗೆ ತರೋದು ನಮ್ಮ ಕೈಲಿ ಸಾಧ್ಯ ಆಗದೇ ಇದ್ದರೆ ಮುಂದಿನ ಚುನಾವಣೆಯಲ್ಲಿ ನಾವು ಓಟ್ ಕೇಳೋಕ್ಕೆ ಬರಲ್ಲ. ಇದು ನನ್ನ ಶಪಥ. ನನ್ನ ತಂದೆ ತಾಯಿದ್ರು ಈ ಒಂದು ನಿಮ್ಮಲ್ಲಿ ಇಟ್ಟಿರ್ತಕ್ಕಂಥ ಮನವಿಯ ಮೇಲೆ ವಿಶ್ವಾಸ ಇಡಿ. ಅವತ್ತು ರೈತರ ಸಾಲ ಮನ್ನಾ ಮಾಡಿಕೊಡ್ತೀನಿ ಎಂದೆ, ಸಂಪೂರ್ಣ ಬಹುಮತ ಬರಲಿಲ್ಲ, ಆದರೂ ರೈತರ ಸಾಲ ಮನ್ನಾ ಮಾಡಿಕೊಟ್ಟಿದ್ದೇನೆ. ಇವತ್ತು ಇದನ್ನೂ ಹೇಳ್ತೇನೆ, 28ಕ್ಕೆ 28 ಬಿ ಜೆ ಪಿಯ JDSನ ಅಭ್ಯರ್ಥಿಗಳು ಗೆದ್ದು ನನ್ನ ಜೊತೆಯಲ್ಲಿ ದೆಹಲಿಗೆ ಕಳಿಸ್ಕೊಟ್ರೆ, ಮಂಡ್ಯದಲ್ಲಿ ನನ್ನ ತಂದೆ ತಾಯಂದಿರು ಈ ದುಡ್ಡನ್ನು ಮೆಟ್ಟಿ ಈ ಪಾಪದ ಹಣದ ಮುಖಾಂತರ ಮತದಾರನ ಕೊಂಡ್ಕೊಳ್ಳಿಕ್ಕೆ ಹೊರಟಿದ್ದಾರೆ. ಅದೆಲ್ಲವನ್ನು ತಿರಸ್ಕಾರ ಮಾಡಿ ನನಗೆ ವಿಶ್ವಾಸ ಇದೆ, ಇವತ್ತು ಮಂಡ್ಯ ಜಿಲ್ಲೆಯ ಜನತೆ ಕನಿಷ್ಠ 4ರಿಂದ 5 ಲಕ್ಷ ಬಹುಮತದಲ್ಲಿ ನನ್ನನ್ನು ಗೆಲ್ಲಿಸ್ತಕ್ಕಂಥ ಒಂದು ತೀರ್ಮಾನಗಳನ್ನು ನನ್ನ ನಾಡಿನ ಜನತೆ, ಇಲ್ಲಿ ನನ್ನ ಮತದಾರರು, ಇವತ್ತು ಕಾಂಗ್ರೆಸ್ಸು, BJP, ದಳ ಅಂತಕ್ಕಂಥದ್ದಲ್ಲ, ಎಲ್ಲ ಪಕ್ಷದ ರೈತ ಬಂಧುಗಳು ನನಗೆ ಹೇಳ್ತಾರೆ, ನೀನು ಬೇರೆ ರಾಜ್ಯ ಕಟ್ಟದ ನೋಡಪ್ಪ, ನಿನ್ನ ಆರೋಗ್ಯ ನೋಡ್ಕ, ನಿನ್ನ ಒಂದು ಚುನಾವಣೆ ಗೆಲುವು ನಮ್ಮ ಜವಾಬ್ದಾರಿ ಅಂತಕ್ಕಂಥದ್ದನ್ನು ಮಂಡ್ಯ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಸಣ್ಣ ಪುಟ್ಟ ಏನು ಸ್ಥಳೀಯ ಸಂಸ್ಥೆಗಳ ಮುಖಂಡರುಗಳೇನಿದ್ದಾರೆ, ನಮ್ಮ BJPಯ ಸ್ನೇಹಿತರೇನಿದ್ದಾರೆ, ನನ್ನ ಪಕ್ಷದ ಕಾರ್ಯಕರ್ತರು ನಮ್ಮನ್ನೇನು ಬೆಳೆಸಿದ್ದಾರೆ, ಇವತ್ತು ಏನು ಟೊಂಕ ಕಟ್ಟಿ ನಿಂತಿದ್ದೀರಿ, ನಿಮ್ಮ ಶ್ರಮ, ನಿಮ್ಮ ದುಡಿಮೆಯಿಂದ ಕನಿಷ್ಠ 4ರಿಂದ 5 ಲಕ್ಷ ಮತದಲ್ಲಿ ನಾನು ಗೆಲ್ತೀನಿ ಅಂತಕ್ಕಂಥ ವಿಶ್ವಾಸ ಇದೆ. ಸಿದ್ದರಾಮಯ್ಯನವರೇ, ಇವತ್ತು ನಿಮ್ಮ ಅಹಂ ಏನಿದೆ, ಕುಮಾರಸ್ವಾಮಿನ ಮಂಡ್ಯದಲ್ಲಿ ಸೂರ್ಯಚಂದ್ರ ಹುಟ್ಟದ ಎಷ್ಟು ಸತ್ಯವೋ ಅಷ್ಟೇ ಸತ್ಯ, ಮಂಡ್ಯದಲ್ಲಿ ಕುಮಾರಸ್ವಾಮಿ ಸೋಲಿಸ್ತೀವಿ ಅಂತಕ್ಕಂಥದ್ದನ್ನು ಏನು ಹೇಳಿದ್ದೀರಿ? ನಿಮ್ಮ ಕೈನಲ್ಲಿ ಆ ಶಕ್ತಿ ಇಲ್ಲ. ನನ್ನ ಸೋಲು ಗೆಲುವಿನ ಶಕ್ತಿ ಇರತಕ್ಕಂಥದ್ದು ಮಂಡ್ಯ ಜಿಲ್ಲೆಯ 17 ಲಕ್ಷ ಮತದಾರರೇನಿದ್ದಾರೆ, ಈ ಪುಣ್ಯಾತ್ಮ ತಂದೆ ತಾಯಂದ್ರ ಕೈನಲ್ಲಿ ಇದೆ ಅಂತಕ್ಕಂಥ ಮಾತನ್ನು ಇವತ್ತು ಹೇಳಿ, ಈ ನಿಮ್ಮ ಮಾತಿನಿಂದ ಜನತೆ ತೀರ್ಮಾನ ಮಾಡಲ್ಲ. ಆ ಒಂದು ನಂಬಿಕೆಯಿಂದ ನಿಮ್ಮ ಮೇಲೆ ವಿಶ್ವಾಸ ಇಟ್ಟಿದ್ದೇನೆ. ನಿಮ್ಮ ಬದುಕಿಗೆ ಮುಂದಿನ ದಿನಗಳು ಈ ರಾಜ್ಯವನ್ನು ಅಭಿವೃದ್ಧಿ ಪಥದತ್ತ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಎಲ್ಲ ರೀತಿಯ ಕಾರ್ಯಕ್ರಮಗಳನ್ನು ಜಾರಿಗೆ ತರಲಿಕ್ಕೆ ನಿಮ್ಮ ಆಶೀರ್ವಾದವನ್ನು ಮಾಡಿ ಅಂತೇಳಿ ನಾಗಮಂಗಲದ ನನ್ನ ತಂದೆ ತಾಯಂದರಿಗೆ ಈ ವೇದಿಕೆ ಮುಖಾಂತರ ಮನವಿ ಮಾಡ್ತೇನೆ. 2018 ಸುರೇಶ್ ಗೌಡ್ರನ್ನ 53,000 ಮತದಲ್ಲಿ ಗೆಲ್ಲಿಸಿದ್ದೀರಿ. ಇವತ್ತು ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ನನ್ನ ನಾಗಮಂಗಲದ ನನ್ನ ತಂದೆ ತಾಯಂದರಿಗೆ ವಿಶೇಷವಾಗಿ ಮನವಿ ಮಾಡ್ತೇನೆ. ಇವತ್ತು ಸುರೇಶ್ ಗೌಡ್ರಿಗೆ 53,000 ಮತವನ್ನು ಹೆಚ್ಚಿಗೆ ಏನು ಕೊಟ್ಟಿದ್ದೀರಿ, ಅದಕ್ಕಿಂತ ಇನ್ನೂ ಹೆಚ್ಚಿನ ಮತ, ಒಂದು ಮತವಾದರೂ 53,000ಕ್ಕಿಂತ ಹೆಚ್ಚಿನ ಒಂದು ಮತವಾದರೂ ನಿಮ್ಮಿಂದ ನಾನು ನಿರೀಕ್ಷೆ ಮಾಡಿದ್ದೇನೆ. ನಿಖಿಲ್ ಕುಮಾರಸ್ವಾಮಿಗೇನೆ ಅಂತ ಕುತಂತ್ರದ ರಾಜಕಾರಣದ ನಡುವೆ ಅವತ್ತು ನಾಗಮಂಗಲದ ನನ್ನ ತಂದೆ ತಾಯಿದ್ರು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಬಹುಮತ ಕೊಟ್ಟಿದ್ದೀರಿ, 14,000 ಬಹುಮತವನ್ನು ಕೊಟ್ಟಿದ್ದೀರಿ. ಇವತ್ತು ನನಗೆ ನಂಬಿಕೆ ಇದೆ, ನನ್ನ ಒಂದು ಹೋರಾಟವನ್ನು ನೀವೆಲ್ಲ ಹತ್ತಿರದಿಂದ ನೋಡಿದ್ದೀರಿ. ಅದಕ್ಕೆ ಹೇಳಿದ್ದು, ಇವತ್ತೇನು ಮೊನ್ನೆ ನಾವು ಸೋತಿದ್ದಲ್ಲ, ಅದು ನಮ್ಮ ತಪ್ಪು. ನಾಗಮಂಗಲದಲ್ಲಿ ಮೊನ್ನೆ ಸುರೇಶ್ ಗೌಡರು ಸೋಲ್ತಾ ಇರಲಿಲ್ಲ, ಕನಿಷ್ಠ 10,000ದಲ್ಲಾದರೂ ಗೆಲ್ಲವರು. ನಮ್ಮ ಕೆಲವು ತಪ್ಪುಗಳಾಗಿದ್ದಾವೆ, ಆ ತಪ್ಪುಗಳನ್ನು ಸರಿಪಡಿಸ್ಕೋತೀವಿ. ಇವತ್ತು ಆ ಒಂದು ಮೊನ್ನೆ ಬರೀ 2,000 ಮತ ಬಂದಿದ್ರು ಸಾಕಿತ್ತು, ಸುರೇಶ್ ಗೌಡರು ಗೆಲ್ತಿದ್ರು. ಆದರೆ ಇವತ್ತು ನನ್ನ ಬಗ್ಗೆ ಈಗ ಇತ್ತೀಚೆಗೆ ಏನೇನು ಮಾತನಾಡಿದ್ದಾರೆ ನೋಡಿದ್ದೀನಿ. ವಿಧಾನಸಭೆ ಕಲಾಪದಲ್ಲಿ ನಾನು ಎದ್ದರೆ ಕಾಂಗ್ರೆಸ್ ನಾಯಕರು ಗೌರವ ಕೊಡ್ತಾರೆ, ಒರಿಜಿನಲ್ ಕಾಂಗ್ರೆಸ್ನವರು. ನಾನು ಮಾತನಾಡ್ಲಿಕ್ಕೆ ಎದ್ದರೆ ಇವರೊಂದು 3-4 ಜನ ನನ್ನ ಜೊತೆ ಇದ್ದರಲ್ಲ ಮಹಾನುಭಾವರು, ಇವರು ಎದ್ದು ನಿಂತ್ಕೊಂಡು ನಾನು ಮಾತಾಡೋಕ್ಕೆ ಬಿಡದೇ ಇರತಕ್ಕಂಥ ರೀತಿಯಲ್ಲಿ ಯಾವ ರೀತಿಯಲ್ಲಿ ನನಗೆ ಅವಮಾನ ಮಾಡಿದ್ದಾರೆ, ಇದೆಲ್ಲವನ್ನು ಗಮನಿಸಿ ಅವರಿಗೆ ಬುದ್ಧಿ ಕಲಿಸ್ಲಿಕ್ಕೆ ನನ್ನ ನಾಗಮಂಗಲದ ಜನತೆ 53,000 ಮತದಲ್ಲಿ ಏನು ಸುರೇಶ್ ಗೌಡರನ್ನು ಗೆಲ್ಲಿಸಿದ್ದೀರಿ, ಅದಕ್ಕಿಂತ 10 ಓಟಾದರೂ ಜಾಸ್ತಿ ಮಾಡಿ
ಆ ವ್ಯಕ್ತಿಗೆ ನಾಗಮಂಗಲದ ಜನ ನಾವು ಇವತ್ತು ಸ್ವಾಭಿಮಾನ ಅಂತಕ್ಕಂಥ ಏನು ಹೇಳಿದ್ರಲ್ಲ ಅದು ಎಂಥದ್ದು ನಾಟಿ ಸ್ಟೈಲಲ್ಲಿ ಚುನಾವಣೆ ನಡೆಸ್ತಾರಂತೆ. ಯಾವ ನಾಟಿ ಸ್ಟೈಲ್ ಚುನಾವಣೆ? ನಾವೇನೇನು ಇದರಿಂದ ಸುಪ್ಪತ್ತಿಗೆ ಹಿಡಿದು ಬಂದಿದ್ದೀವ? ನಾವು ಬೆಳೆದು ಬಂದಿರೋದು ಹಳ್ಳಿ ನಾಟಿ ಸ್ಟೈಲಲ್ಲೇ ನಡೆದು ಬಂದಿರೋದು. ನಮ್ಮ ಜೀವನ ಹಳ್ಳಿ ನಾಟಿ ಸ್ಟೈಲ್. ನೀವು ಒಬ್ಬರೇ ಎಲ್ಲ ಮಾಡೋದು ಅದನ್ನು. ಆ ನಾಟಿ ಸ್ಟೈಲ್ ಏನು ಅನ್ನೋದನ್ನ ಬಹುಶಃ ನಾಗಮಂಗಲದ ಜನತೆ, ನನ್ನ ತಂದೆ ತಾಯಿದ್ರು ನೀವು ತೋರಿಸ್ತೀರಿ ಅವರಿಗೆ ಅಂತೇಳಿ ನಂಬಿ ನಿಮ್ಮೆಲ್ಲರಿಗೆ ಹೊಂದಿಸಿ ನಾನು ಎರಡು ಮಾತು. ಬೆಂಗಳೂರು ನಿವಾಸಿಗಳು ಆಮೇಲೆ ನಿಮ್ಮ ನೆಂಟರಿಸ್ರು ಬೆಂಗಳೂರಿನಲ್ಲಿ ಇರ್ತಕ್ಕಂಥವ್ರು ಏನು ದುಡಿಮೆ ಮಾಡಿ ಅಲ್ಲಿ ಜೀವನ ಮಾಡ್ತಾ ಇದ್ದಾರೆ ಅವರುಗಳನ್ನು 26ನೇ ತಾರೀಕು ಮತದಾನಕ್ಕೆ ಕರೆಸ್ತಕ್ಕಂಥದ್ದಕ್ಕೆ ಅವ್ರಿಗೆಲ್ಲರಿಗೂ ದೂರವಾಣಿ ಕರೆ ಮುಖಾಂತರ ದಯವಿಟ್ಟು ಬಂದು ನಿಮ್ಮ ಮನೆ ಮಗ ಕುಮಾರಣ್ಣನ ಗೆಲ್ಲಿಸ್ಲಿಕ್ಕೆ ಬನ್ರಪ್ಪ ಅಂತ ಹೇಳಿ ಅವ್ರಿಗೂ ಮನೆ ಮಾಡಿ ಕರೆಸ್ಕೊಂಡು ಮತ ಹಾಕ್ಸಿ ಅಂತ ಹೇಳಿ ನಿಮ್ಮೆಲ್ಲರಿಗೆ ಹೊಂದಿಸಿ ನಾನು ಎರಡು ಮಾತು ಮುಗಿಸ್ತೀನಿ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಕಾರ್ಯಕರ್ತರು ಎಲ್ಲ ಸೇರಿ ಇಂಥ ಒಂದು ದೊಡ್ಡ ಮಟ್ಟದಲ್ಲಿ ಐತಿಹಾಸಿಕವಂತ ಕಾರ್ಯಕ್ರಮ ಏನು ಮಾಡಿದ್ದಾರೆ. ಅದರ ಜೊತೆಗೆ ಹಲವಾರು ಜನ ಪುನಃ ಇವತ್ತು ಪಕ್ಷಕ್ಕೆ ಸೇರ್ಪಡೆ ಏನಾಗಿದ್ದಾರೆ. ಅವರೆಲ್ಲರ ಹೆಸರನ್ನ ಹೇಳಕ್ಕೆ ಹೋದರೆ ನನಗೆ ಬೇರೆ ಕಾರ್ಯಕ್ರಮಗಳ ಒಂದು ತರಾತುರಿ ಏನಿದೆ, ಯಾರು ಅನ್ಯತಾ ಭಾವಿಸಬೇಡಿ. ಇವತ್ತು ಎಲ್ಲರನ್ನೂ ಇವತ್ತು ಪಕ್ಷಕ್ಕೆ ಸ್ವಾಗತ ಮಾಡ್ತಿದ್ದೇನೆ. ಜವಾರ್ ಅವರು ಕಾಂಗ್ರೆಸ್ ಪಕ್ಷ ಬಿಟ್ಟು ಬಂದಿರೋದಲ್ಲ, ಅವರು ಜನತಾದಳದ ಒರಿಜಿನಲ್ ಕಾರ್ಯಕರ್ತರೆ. ಈಗ ಬಾಲಣ್ಣ ಅವನು ಜನತಾದಳದ ಒರಿಜಿನಲ್ ಕಾರ್ಯಕರ್ತ. ಅದರಿಂದ ಇಲ್ಲಿ ಯಾರೂ ಕಾಂಗ್ರೆಸ್ಸಿಂದ ಬಿಟ್ಟು ಬಂದಾರಲ್ಲ, ಇಲ್ಲಿಂದ ಸ್ವಲ್ಪ ಸಂಧಾನ ಮಾಡ್ಕೊಂಡು ಹೋಗಿದ್ದವರು ಮತ್ತೆ ಅವ್ರ ಮನೆಗೆ ವಾಪಸ್ ಬಂದಿದ್ದಾರೆ. ಅವರೆಲ್ಲರಿಗೂ ತುಂಬ ಹೃದಯದ ಸ್ವಾಗತ. ನಿಮ್ಮೆಲ್ಲರಿಗೂ ನನ್ನ ಗೌರವಪೂರ್ವಕವಂತ ವಂದನೆಗಳು. ನಮ್ಮ ಅಭ್ಯರ್ಥಿ ನಿಮ್ಮ ಹೆಸರು ತನ್ಮಯಗೌಡ ಅವರು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದರು. ನನ್ನ ಬೆಂಬಲವಾಗಿ ಅವರಿವತ್ತು ವಾಪಸ್ಸು ಚುನಾವಣಾ ಕಣದಿಂದ ವಾಪಸ್ ಇವತ್ತು ಬಂದಿದ್ದಾರೆ. ನನ್ನ ಪರವಾಗಿ ಬೆಂಬಲ ಸೂಚಿಸಿದ್ದಾರೆ. ಎಲ್ಲ ನನ್ನ ತಂದೆ ತಾಯಂದರಿಗೆ ಮತ್ತೊಮ್ಮೆ ನನ್ನ ಗೌರವಪೂರ್ವಕವಂತ ವಂದನೆಗಳನ್ನು ಸಲ್ಲಿಸಿ ನಿಮಗೆ ಭಗವಂತ ಒಳ್ಳೆಯದನ್ನು ಮಾಡಲಿ ಅಂತಕ್ಕಂಥ ದೇವರಿಗೆ ಪ್ರಾರ್ಥನೆ ಸಲ್ಲಿಸಿ ಎರಡು ಮಾತು ಮುಗಿಸ್ತೇನೆ. ಜೈ ಜೈ ಕರ್ನಾಟಕ ಮಾತು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.